ಕೆಳಗರೆ ಇದು ಆಕಾಶವಾಣಿ ಬೆಂಗಳೂರು 101.3 FM. ಈಗ ಸಮಯದ ಹೊತ್ತು ಯಾವುದು ಅಂತಂದ್ರೆ ಯೂತ್ ಅವರ್ನ ಕೇಳುವಂತಹ ಕಾರ್ಯಕ್ರಮದ ಹೊತ್ತಾಗಿದೆ. 4:02. ಇವತ್ತು ನಮ್ಮ ಜೊತೆಗಿದ್ದಾರೆ ವೀಣಾ ಸಾವೇಕರ್. ಇವರು ಆದರ್ಶ್ ಕಾಲೇಜಿಂದ ಬಂದಿದ್ದಾರೆ. ಇವರು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಆಗಿರುವಂತಹ ಸ್ವಯಂ ಆನ್ಲೈನ್ ಎಜುಕೇಶನ್ ಪೋರ್ಟಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ನಮ್ಮ ಜೊತೆ ಇದ್ದಾರೆ ಯೂತ್ ಅವರ್ನಲ್ಲಿ. ಹಾಗೆ ನಮ್ಮ ಜೊತೆಯಾಗಿರೋದು ಫ್ಲೋರಿನ್ ರೋಷ್ ಅವರು. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಕಾಶವಾಣಿ ಮೂಲಕ ಯುವ ಜನರನ್ನು ತಲುಪಲು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ ಹೇಳ್ತಾ ಇದ್ದೇನೆ. ನಾನು ಫ್ಲೋರಿನ್ ರಾಶ್. ಇಂದಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಡಿ ಹಮ್ಮಿಕೊಂಡಿರುವ ಸ್ವಯಂ ಸ್ಕೀಮ್ ಉಚಿತ ಆನ್ಲೈನ್ ಶಿಕ್ಷಣವನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ಪ್ರಶಂಸಾರ್ಹ ಹೆಜ್ಜೆ ಅಂತ ನಾವು ಹೇಳ್ಬೋದು. ಯುವ ಜನರಿಗೆ ಯಾವ ರೀತಿ ಈ ಸ್ವಯಂ ಒಂದು ಶಿಕ್ಷಣದಲ್ಲಿ ಒಂದು ಮಹತ್ವದ ಒಂದು ಸಾಧನೆ ಅಂತ ಹೇಳ್ಬೋದು. ಈ ಸ್ವಯಂ ಯೋಜನೆ ಏನು ಇದರ ಬಗ್ಗೆ ಯಾರು ಇದರ ಪ್ರಯೋಜನ ತಗೊಳ್ಬೋದು, ಇದನ್ನು ಏನು ಮಾಡಬೇಕು, ಇದೆಲ್ಲ ಮಾಹಿತಿಯನ್ನು ನೀಡಲು ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ವೀಣಾ ವಿ ಸಾವೇಕರ್. ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 24 ವರ್ಷಗಳ ವಿಶಾಲ ಅನುಭವ ಇವರಿಗಿದೆ. SRN ಆದರ್ಶ್ ಕಾಲೇಜ್ ಬೆಂಗಳೂರು, ಇಲ್ಲಿ ಇವರು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವೀಣಾ ಅವರಿಗೆ ಎಲ್ಲ ಕೇಳುಗರ ಪರವಾಗಿ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದಾನೆ. ಎಲ್ರಿಗೂ ನಮಸ್ಕಾರ. ವೀಣಾ ಅವರು ಹಲೋ ಅಂತ ಹೇಳುವಾಗಲೇ ಒಂದು ಗೊತ್ತಾಗುತ್ತೆ ಇವರ ವಾಯ್ಸಲ್ಲಿ ಏನು ಹಿಡಿತಾ ಇದೆ ನೋಡಿ. ಒಬ್ಬ ಲೆಕ್ಚರರ್ಗೆ, ಒಬ್ಬ ಪ್ರೊಫೆಸರ್ಗೆ ಇರಬೇಕಾದ ಒಂದು ಹಿಡಿತ ಪ್ರಾರಂಭದಲ್ಲಿ ಹಲೋ ಅಂತ ಹೇಳುವಾಗಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರ್ ವೀಣಾ ಅವರೇ, ಈ ಸ್ವಯಂ ಯೋಜನೆ ಬಗ್ಗೆ ನಮ್ಮ ಕೇಳುಗರಿಗೆ, ನಮ್ಮ ಯುವಜನರಿಗೆ ಹೆಚ್ಚಿನ ಮಾಹಿತಿ ಕೊಡಲು ನೀವೇ ಒಂದು ಅರ್ಹ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಯಿತು. ಯಾಕೆಂತ ಹೇಳಿದ್ರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಇಷ್ಟು ದೊಡ್ಡದಿದೆ. ಇಟ್ಸ್ ಆಲ್ವೇಸ್ ಬೆಟರ್ ಟು ಲಿಸನ್ ಫ್ರಮ್ ಯು. ಎಲ್ರಿಗೂ ನಮಸ್ಕಾರ. ಮೇಡಮ್ ಇಂಟ್ರಡ್ಯೂಸ್ ಮಾಡಿದ್ದಾರೆ ನನಗೆ ವೀಣಾ ಅಂತ. ಸೊ ನಾನು MCOM, MPhil, PGD HRM, ಆಮೇಲೆ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮುಗಿಸಿದ್ದೀನಿ. ಇದರ ಜೊತೆಗೆ ಈಗ ನಾನು ಇವತ್ತು ಬಂದಿರೋದು ಸ್ವಯಂ ಬಗ್ಗೆ ಮಾತಾಡೋದಕ್ಕೆ. ಸೊ ಸ್ವಯಮ್ಮು ವೆರಿ ಇಂಪಾರ್ಟೆಂಟ್ ಕೋರ್ಸು. ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಸ್ವಯಂ ಕೋರ್ಸು. ಹೌದು. ಸೊ ಇಲ್ಲಿ 3700 ಕೋರ್ಸಸ್ ಇದೆ. 3700 ಕೋರ್ಸಸ್ ಇದೆ ವೇರಿಯಸ್ ಡಿಸಿಪ್ಲಿನ್ಸ್ ಅಲ್ಲಿ. ಸೊ ಸ್ಪೆಷಲ್ ಆಗಿ ನಮ್ಗಿಲ್ಲಿ ಸ್ವಯಂ ಮತ್ತೆ NPTEL ಎರಡರ ಬಗ್ಗೆ ನಮಗೆ ತಿಳಿಬೇಕಾಗತ್ತೆ. ಸ್ವಯಂ ಅಂತಂದ್ರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್, ಅಂದ್ರೆ ಯುವ ಮಹತ್ವಾಕಾಂಕ್ಷಿ ಮನಸ್ಸುಗಳಿಗಾಗಿ ಸಕ್ರಿಯ ಕಲಿಕೆಯ ಅಧ್ಯಯನ ಜಾಲ. ಹೌದು. ಅದೇ ರೀತಿ NPTEL ಬಂದು ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್. ಮೇಡಮ್ ಇದು ಏನು ಡಿಫ್ರೆನ್ಸು ಅಂತ ನೀವು ಕೇಳಿದ್ರೆ, NPTEL ಬಂದು 2003ನಲ್ಲಿ ಸ್ಟಾರ್ಟ್ ಆಗಿರೋದು. NPTEL ಅಂದ್ರೆ ಏನು ಹೇಳಿ? ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಅಂತ. ಇದು ಮೇಯ್ನ್ ಆಗಿ ಡಿಸೈನ್ ಮಾಡಿರೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಟೆಕ್ನಿಕಲ್ ಬಗ್ಗೆ ತುಂಬ ನಾಲೆಜ್ ಬೇಕು, ಅಡ್ವಾನ್ಸ್ಡ್ ಕ್ವಾಲಿಟಿ ಎಜುಕೇಷನ್ ಬೇಕು ಅಂತ ಇದು 2003ನಲ್ಲಿ ಡಿಸೈನ್ ಮಾಡಿರೋವಂಥದ್ದು. ಪ್ರಾರಂಭ ಆಗಿದೆ. 2017ನಲ್ಲಿ ಸ್ವಯಂನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸ್ವಯಂ ಅಂದರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸು. ಸೊ ಇಲ್ಲಿ ಸ್ವಯಂನಲ್ಲಿ ಎಲ್ಲ ಡಿಸಿಪ್ಲಿನ್ ಅವರು, ಅಂದರೆ ಕಾಮರ್ಸ್ ವಾಣಿಜ್ಯ ವಿಭಾಗದವರಾಗಿರ್ಬೋದು, ಅಥವಾ ಸೈನ್ಸ್ ಆಗಿರ್ಬೋದು, ಅಥವಾ ಮ್ಯಾಥಮೆಟಿಕ್ಸಲ್ಲಿ ಆಗಿರ್ಬೋದು, ಹಾಸ್ಪಿಟಾಲಿಟಿಲಿ ಆಗಿರ್ಬೋದು, ಹೋಟೆಲ್ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು, ಯಾವುದ್ರಲ್ಲಿ ಬೇಕಾದರೂ ಮಕ್ಕಳು ಈ ಸರ್ಟಿಫಿಕೇಟ್ ಕೋರ್ಸನ್ನು ತಗೊಂಡು ಅವರು ಇದರಲ್ಲಿ ಸ್ಪೆಷಲೈಸ್ ಆಗ್ಬೋದು. ರಿಯಲಿ ಮೈಂಡ್ ಬಾಗ್ಲಿಂಗ್. 3700 ಕೋರ್ಸಸ್ ಅಂಡರ್ ಒನ್ ರೂಫ್. ಹೌದು. ಐ ಥಿಂಕ್ ಇಟ್ಸ್ ಕೆನಾಟ್ ಬಿ ಹರ್ಡ್. ಅಂದರೆ ಯಾವುದೇ ಕಾಲೇಜ್ ಅಥವಾ ಯಾವುದೇ ಯೂನಿವರ್ಸಿಟಿಯಲ್ಲಿ ಈ ಥರದ್ದು ನಾವು ಕಾಣಲಿಕ್ಕೆ ಆಗೋದಿಲ್ಲ. ಆಮೇಲೆ ಇಲ್ಲಿ ಮೂಕ್ ಅಂತ ನಮ್ಗೆ ಗೊತ್ತಾಗಬೇಕು. ಮೂಕ್ ಅಂತಂದ್ರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ಈ ಪ್ರತಿ ಕೋರ್ಸನ್ನು ನಾವು ಆನ್ಲೈನಲ್ಲೇ ಮಾಡ್ತೀವಿ. ಸೊ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇದು ಸ್ವಯಂ ಆಗಿರಲಿ, NPTEL ಆಗಿರಲಿ, ಫ್ರೀ ಆಫ್ ಕಾಸ್ಟ್. ನೀವೇನು ಮುಖ್ಯ ಒಂದು ಇದರ ಅಂಶ ಅಥವಾ ದ ಮೇನ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ ಕೋರ್ಸ್ ಇಸ್ ದಟ್ ಇಟ್ ಇಸ್ ಅ ಫ್ರೀ ಆನ್ಲೈನ್ ಕೋರ್ಸ್. ಎಸ್, ಇಟ್ ಇಸ್ ಅ ಫ್ರೀ ಆನ್ಲೈನ್ ಕೋರ್ಸ್. 9th ಸ್ಟ್ಯಾಂಡರ್ಡ್ ಇಂದ ಹಿಡಿದು PG ಸ್ಟೂಡೆಂಟ್ಸ್, ಈವನ್ PhD ಮಾಡಿರೋರು ಕೂಡ ಈ ಕೋರ್ಸನ್ನು ತಗೊಂಡು ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಇದು ತುಂಬಾ ವೆಯ್ಟೇಜ್ ಕೊಡುತ್ತೆ ಎಲ್ರಿಗೂ. ನೀವು ಅಕಾಡೆಮಿಕಲಿ ಆಗಿರ್ಬೋದು, ನೀವು ಇಂಡಸ್ಟ್ರಿಗಳಿಗೆ ಹೋದರೆ ಆಗ್ಬೋದು, ಅಥವಾ ನಿಮಗೆ ಒಳ್ಳೆ ಪ್ರಮೋಷನ್ಸ್ ಬೇಕು ಅಂತಂದರೆ
ಈ ಒಂದು ಕೋರ್ಸು ತುಂಬಾನೇ ರೆಕಗ್ನೈಸ್ಡ್ ಆಗಿದೆ. ಇಟ್ ಆಡ್ಸ್ ಟು ಯುವರ್ ರೆಸ್ಯೂಮೆ. ಡೆಫಿನೆಟ್ಲಿ ಮ್ಯಾಮ್, ಇಟ್ ವಿಲ್ ಹ್ಯಾಡ್ ಟು ಅವರ್ ರೆಸ್ಯೂಮಿ. Okay. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಈಗಿನ ಜನ್ರೇಷನ್ ಯಾರು ಡಿಗ್ರಿ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಇದು ಒಂದು ಕಂಪಲ್ಸರಿ ಪೇಪರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಕಂಪಲ್ಸರಿ ಅವ್ರೀಗ SEP ನಲ್ಲಿ, ಯಾಕಂದ್ರೆ ನಮ್ಮಲ್ಲಿ NEP ಇತ್ತು, ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇತ್ತು, ಇವಾಗ ಸ್ಟೇಟ್ ಎಜುಕೇಶನ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿರೋದ್ರಲ್ಲಿ ಕಂಪಲ್ಸರಿಯಾಗಿ ಸ್ವಯಂ ಕೋರ್ಸು ಮಕ್ಕಳು ತಗೊಳ್ಬೇಕು. ಈ ಕೋರ್ಸನ್ನು ಕ್ಲಿಯರ್ ಮಾಡ್ಕೋಬೇಕು. ಅವ್ರಿಗೆ ಇದರಲ್ಲಿ 2 ಕ್ರೆಡಿಟ್ಸು ಆ್ಯಡ್ ಆಗುತ್ತೆ ಮಕ್ಕಳಿಗೆ. ಮಕ್ಕಳು ಕೋರ್ಸ್ ಅನ್ನು ತಗೊಳ್ಬೇಕಂದ್ರೆ ವಿನಾ ಯಾವ ಕೋರ್ಸ್ ತಗೊಳ್ಬೇಕು? ಈಗ ಒಬ್ರು ಕಾಮರ್ಸ್ ಗ್ರಾಜುಯೇಟ್ ಈಗ ನಾನು ವಾಣಿಜ್ಯ ವಿಭಾಗದಿಂದ ಬರೋದ್ರಿಂದ, ಸೊ ನಮ್ಮ ಮಕ್ಕಳಿಗೆ ಈಗ ಪ್ರೆಸೆಂಟ್ ಯಾರು ಫಸ್ಟ್ ಇಯರ್ BCom ಓದ್ತಿದ್ದಾರೆ ಮಕ್ಕಳಿಗೆ, ಅವ್ರಿಗೆ ಏನು ಕಾಮರ್ಸ್ ಪೇಪರ್ಸ್ ಪ್ರಿಸ್ಕ್ರೈಬ್ಡ್ ಆಗಿರುತ್ತೋ ಅದರಲ್ಲಿ ನಾನು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಅಂತ ಒಂದು ಪೇಪರನ್ನು ಟೀಚ್ ಮಾಡಿದ್ದೆ. ಈಗ ಮಕ್ಕಳಿಗೆ ಅದರ ಡಿಸಿಪ್ಲಿನಲ್ಲೇ ಒಂದು ಪೇಪರನ್ನು ಕೊಡಿಸಿದ್ದೀನಿ ಮಕ್ಕಳಿಗೆ ನಾನು. ಸೊ ಹಾಗಾಗಿ ಮಕ್ಕಳಿವಾಗ ಪ್ರತಿ ವಾರ ಅವ್ರಿಗೆ ಅಸೈನ್ಮೆಂಟ್ಸ್ ಇರುತ್ತೆ, ಅಸೈನ್ಮೆಂಟ್ಸನ್ನು ಮಾಡ್ತಾ ಇದ್ದಾರೆ. ಮತ್ತು ಆ 8 ವೀಕ್ಸ್ ಕೋರ್ಸ್ ಇದು. ಈಗ ಮಕ್ಕಳು ಏನು ತೊಗೊಂಡಿದ್ದಾರಲ್ಲ 8 ವೀಕ್ಸ್ ಕೋರ್ಸು. ಸೊ ಈ ಕೋರ್ಸನ್ನು ತೊಗೊಂಡು March 23ಗೆ ಅವರು ಫೈನಲ್ ಎಕ್ಸಾಮ್ ಕೊಡ್ತಿದ್ದಾರೆ ಆನ್ಲೈನಲ್ಲಿ. ಸೊ ಹಾಗಾಗಿ ಅವರಿಗೆ ಅಪಾರ್ಟ್ ಫ್ರಮ್ ದ ಡಿಗ್ರಿ ಇಲ್ಲಿ ಒಂದು ಎಡಿಷನಲ್ ಒಂದು ಸರ್ಟಿಫಿಕೇಟ್ ಕೋರ್ಸ್ ಆಗಿ ಡೆಫಿನೆಟ್ ಆಗಿ ಮ್ಯಾಮ್, ನಮ್ಮ ಕಾಲೇಜಿನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂದರೆ, ಒಂದು ಹುಡುಗ ಬಂದು 11 ಗೌತಮ್ ಅಂತ 11 ಸ್ಟ್ರೀಮ್ಸಲ್ಲಿ 11 ಡಿಸಿಪ್ಲಿನ್ಸಲ್ಲಿ ಅಟ್ ಅ ಟೈಮ್ ಕ್ಲಿಯರ್ ಮಾಡಿದ್ದಾನೆ ಎಲ್ಲ ಡಿಫ್ರೆಂಟ್ ಡಿಸಿಪ್ಲಿನ್ಸ್ ಅಲ್ಲಿ. ಇಷ್ಟು ಸುಲಭವಾಗಿ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಎಕ್ಸಾಮ್ಸ್ಗಳು ಈ ನಮ್ಮ ಸ್ವಯಂ ಸ್ಕೀಮ್ ಅಡಿಗಿರುವ ಈ ಯೋಜನೆಗಳಿಗೇನಿದೆ, ಇದು ಡಿಸ್ಟೆನ್ಸ್ ಎಜುಕೇಷನ್ ಆಗಿ ಅಷ್ಟು ಸುಲಭನ? ಯಾಕಂತ ಹೇಳಿದ್ರೆ ಡಿಸ್ಟೆನ್ಸ್ ಎಜುಕೇಷನ್ ಬಗ್ಗೆ ನಾವು ಬಹಳಷ್ಟು ಕೇಳಿದ್ದೇವೆ, ಅದು ಸುಲಭ, ಎಲ್ಲರೂ ಕ್ಲಿಯರ್ ಮಾಡ್ಬೋದು, ಮನೆಯಲ್ಲಿ ಕೂತ್ಕೊಂಡು ಕಲಿಬಹುದು ಅಂತೇಳಿ. ಸೊ ಕ್ಯಾನ್ ವಿ ಇಕ್ವೇಟ್ ಸ್ವಯಂ ಕೋರ್ಸಸ್ ಟು ದ ಡಿಸ್ಟೆನ್ಸ್ ಎಜುಕೇಷನ್ ಸಿಸ್ಟಮ್? ಮೇಡಮ್, ಮೋರ್ ದ್ಯಾನ್ ಡಿಸ್ಟೆನ್ಸ್ ಎಜುಕೇಷನ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಈ ಸ್ವಯಂ ಎಕ್ಸಾಮ್ ಇರುತ್ತೆ. ಯಾಕಂದರೆ ಮಕ್ಕಳಿಗೆ ಲೆಕ್ಚರ್ ಮೆಟೀರಿಯಲ್ಸ್ ಕೊಡ್ತಿರ್ತಾರೆ, ವೆಬ್ ಬೇಸ್ಡ್ ವಿಡಿಯೋಸನ್ನು ರಿಲೀಸ್ ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ಆನ್ ಟೈಮ್ ಇರುತ್ತೆ. ಓಕೆ, ಕ್ವಿಝಸ್ ಇರುತ್ತೆ, ಅಸೈನ್ಮೆಂಟ್ಸ್ ಇರುತ್ತೆ. ಕೆಲವೊಮ್ಮೆ ಯಾರು ಫ್ಯಾಕಲ್ಟೀಸ್ ಟೀಚ್ ಮಾಡ್ತಿರ್ತಾರಲ್ಲ, ನಾನು ಹೇಳೋದು ಮರ್ತೆ, ಫ್ಯಾಕಲ್ಟೀಸು IIM ಮತ್ತು IIT ಇಂದ ಬಂದು ಟೀಚ್ ಮಾಡ್ತಾರೆ ನಮ್ಗೆ ಈ ಕೋರ್ಸಸನ್ನು. ಸೊ ಹಾಗಾಗಿ ಮಕ್ಕಳಿಗೆ ಫ್ಯಾಕಲ್ಟೀಸ್ ಬಂದು ಇನ್ಫಾರ್ಮೇಷನ್ಸನ್ನು ಕೊಟ್ಟಾಗ ಮಕ್ಕಳಿಗೆ ಡೆಫಿನೆಟ್ ಆಗಿ ಸುಮಾರು ಇನ್ಫಾರ್ಮೇಷನ್ ಸಿಗುತ್ತೆ ಈ ಕೋರ್ಸ್ ಬಗ್ಗೆ. ಅಲ್ಲ, ನಾನು ಕೇಳೋದು ಡಿಸ್ಟೆನ್ಸ್ ಎಜುಕೇಶನ್ ಇಸ್ ಸೆಟ್ ಟು ಬಿ ವೆರಿ ಈಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕೆಲವೊಮ್ಮೆ ಏನಾಗುತ್ತೆ, ಅದು ಬಹಳ ಯಾರು ಬೇಕಾದ್ರೂ ಪಾಸ್ ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ನೋಡಿದ್ರೆ ಇಟ್ಸ್ ವೆರಿ ಈಸಿ, ಅದಕ್ಕೆ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ನೋಡಿದ್ರೆ ಸ್ವಯಂಗೆ ಯು ಸೇ ಇಟ್ಸ್ ವೆರಿ ಟಫ್ ಅಂಡ್ ಆಲ್ಸೋ ಕ್ವಾಲಿಟಿ ಎಜುಕೇಶನ್ ಅಂತ ಹೇಳಿ. ಮ್ಯಾಮ್, ಇದು ಟಫ್ ಅಂತ ಇದೆ ಮ್ಯಾಮ್. ಇದು 3 ಲೆವೆಲಲ್ಲಿ ಇದೆ. ಒಂದು ಬೇಸಿಕ್ ಇದೆ, ಒಂದು ಇಂಟರಲ್ ಇದೆ, ಒಂದು ಅಡ್ವಾನ್ಸ್ ಲೆವೆಲಲ್ಲಿ ಇದೆ. ಡೆಫಿನೆಟ್ ಆಗಿ ಮಕ್ಕಳು ಬಿಗಿನಿಂಗಲ್ಲಿ ತೊಗೊಳ್ಬೇಕಾದ್ರೆ ಅವ್ರಿಗೆ ಬೇಸಿಕ್ ಲೆವೆಲಲ್ಲೇ ನಾವು ಈ ಎಕ್ಸಾಮ್ಸನ್ನು ಮಾಡಿಸ್ತೀವಿ. ಸೊ ಹಾಗಾಗಿ ಇದು ಡಿಸ್ಟೆನ್ಸ್ ಲೆವೆಲ್ಗೆ ಪಾರ್ ಇದೆ ಮ್ಯಾಮ್. ಸ್ವಯಂ ಇಸ್ ಬೆಟರ್ ದ್ಯಾನ್ ಡಿಸ್ಟೆನ್ಸ್ ಎಜುಕೇಶನ್. ಯಾಕಂದ್ರೆ ಪ್ರತಿಯೊಂದು ಅವ್ರಿಗೆ ಸ್ಟಫ್ ಎಲ್ಲ ಸಿಗುತ್ತೆ, ಕಲ್ತು ಅವರು ಮಕ್ಕಳು ಎಕ್ಸಾಮ್ನ ತಗೋಬೇಕಾಗಿ ಬರುತ್ತೆ. ಇಲ್ಲಿ ಒಂದು ಅವರಿಗೆ ವಿಡಿಯೋ ಲೆಕ್ಚರ್ ಸಿಗುತ್ತೆ, ಹೌದು, ಸ್ಪೆಷಲಿ ಪ್ರಿಪೇರ್ಡ್ ರೀಡಿಂಗ್ ಮೆಟೀರಿಯಲ್ ಕೂಡ, ಲೆಕ್ಚರ್ ಮೆಟೀರಿಯಲ್ಸ್ ಇರುತ್ತೆ, ಎಲ್ಲಾ ಚಾಪ್ಟರ್ಸ್ ಇರುತ್ತೆ, ಸಬ್ಜೆಕ್ಟ್ ಅಸೆಸ್ಮೆಂಟ್ ಥ್ರೂ ಕ್ವಿಜ್ ಅಂಡ್ ಟೆಸ್ಟ್ ಅಂತ ಹೇಳಿ. ಎಸ್. ಸೊ ಅಷ್ಟು ಸುಲಭವಾಗಿ ನಾನು ಪಾಸ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಇಟ್ ಹ್ಯಾಸ್ ಗಾಟ್ ಮೋರ್ ವೇಟೇಜ್ ಬಿಕಾಸ್ ಇಟ್ಸ್ ಆಲ್ಸೋ ಕ್ವಾಲಿಟಿ ಎಜುಕೇಶನ್. ಎಸ್, ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ಮಕ್ಕಳಿಗೆ ಇದನ್ನ ಪ್ರಿಸ್ಕ್ರೈಬ್ ಮಾಡಬೇಕಾದ್ರೆ ಅಥವಾ ನಾವು ಟೀಚರ್ಸು ಇದನ್ನ ತಗೊಳ್ಬೇಕಾದ್ರೆ ಯಾವ ರೀತಿ ಮಕ್ಕಳಿಗೆ ಅನುಕೂಲ ಆಗತ್ತೆ. ಓಕೆ, ಇವಾಗ ನಾನು ಯಾವುದೋ ಒಂದು ಸಬ್ಜೆಕ್ಟನ್ನು ತೊಗೊಂಡಿದ್ದೀನಿ ಅಂದರೆ ಅದು ಅಡ್ವಾನ್ಸ್ ಲೆವೆಲಲ್ಲಿ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ, ಅವ್ರಿಗೆ ಕ್ವಾಲಿಟಿನ ಇಂಪಾರ್ಟ್ ಮಾಡೋದಕ್ಕೋಸ್ಕರ ಈ ಸಬ್ಜೆಕ್ಟ್ಸನ್ನು ತೊಗೊಳ್ತೀವಿ ಮ್ಯಾಮ್. ಹಾಗಾಗಿ ಮಕ್ಕಳಿಗೂ ಕೂಡ ನಾವು ಈ ಸಬ್ಜೆಕ್ಟ್ಸನ್ನು ತೊಗೊಳ್ಳಿಕ್ಕೆ ಹೇಳ್ತೀವಿ. ಸರಿ, ಹಾಗಾದ್ರೆ ಈ ಸ್ವಯಂ ಸ್ಕೀಮ್ ಎನ್ನುವಂಥದ್ದು ಕೇವಲ ಯುವ ಜನರಿಗೋಸ್ಕರ ಮಾತ್ರ ಅಲ್ಲ, ಅವರ ತಂದೆ ತಾಯಿಯವರಿಗೂ ಬಹಳ ಅಗತ್ಯ. ಯಾಕಂತ ಹೇಳಿದ್ರೆ ಶಾಲೆಯಲ್ಲಿ, ಕಾಲೇಜಲ್ಲಿ ನೀವು ಹೇಗೂ ಮಕ್ಕಳಿಗೂ ಇದರ ಬಗ್ಗೆ ನೀವು ಹೇಳ್ತೀರಿ, ಆದರೂ ತಂದೆ ತಾಯಿಯವರಿಗೂ ಕೂಡ ಗೊತ್ತಾದರೆ ಕೆಲವೊಮ್ಮೆ ಅವ್ರಿಗೂ ಬೇಕಾದ್ರೆ ಏನಾದ್ರು ಕೋರ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಐ ಥಿಂಕ್ ದರ್ ಇಸ್ ನೋ ಏಜ್ ಲಿಮಿಟ್ ಇಲ್ಲ ಮ್ಯಾಮ್ ಇದಕ್ಕೆ. ಓಕೆ, ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾವು ಟೀಚರ್ಸ್ ಆಗಿ ನಾವು ಕೂಡ ಆಮೇಲೆ ಈ NPTEL ಎಕ್ಸಾಮು ವರ್ಷದಲ್ಲಿ 2 ಸಲ ಇರುತ್ತೆ. ಒಂದು ಜಾನ್ವರಿನಲ್ಲಿ ಇರುತ್ತೆ, ಇನ್ನೊಮ್ಮೆ ಜುಲೈಯಲ್ಲಿ ಇರುತ್ತೆ. ಸೊ ನಾವು 2 ಚಾನ್ಸಸ್ ಇರೋದ್ರಿಂದ ಒನ್ ಟೈಮಲ್ಲಿ ಎಷ್ಟು ಪೇಪರ್ಸ್ ಬೇಕಾದರೂ, ಎಷ್ಟು ಸಬ್ಜೆಕ್ಟ್ ಬೇಕಾದರೂ ತಗೊಂಡು ಕ್ಲಿಯರ್ ಮಾಡ್ಕೊಳ್ಬಹುದು. ಈಗ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಟೆಕ್ನಾಲಜಿ ಎನ್ಹೆನ್ಸ್ಡ್ ಲರ್ನಿಂಗ್ ಅಂದ್ರೆ ಫಾರ್ ಇಂಜಿನಿಯರಿಂಗ್ ಅಂತ ಉಂಟು. ಹೌದು, ಇದು ಕೇವಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಮೇನ್ ಆಗಿ ಕಾನ್ಸಂಟ್ರೇಷನ್ ಮಾಡಿರೋದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ NPTEL ಅದು.
ಸೊ ಮೇಯ್ನಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಅದು ಬಿಟ್ಟು ಬೇರೆ ಡಿಸಿಪ್ಲಿನ್ಸ್ನವ್ರಿಗೆ ಸ್ವಯಂನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಈಗ NPTEL ಅಂತ ಏನು ಹೇಳುವಾಗ ಇಷ್ಟೊಂದು ಕೋರ್ಸಸ್ ಇರಲಿಲ್ಲ ಅಂತ ಕಾಣುತ್ತೆ ಅಲ್ವಾ? ಇಲ್ಲ ಮ್ಯಾಮ್. ಓಕೆ, ಇಲ್ಲಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಲ್ NPTEL ಕೋರ್ಸಸ್ ದೇ ಆರ್ ಕಾಲ್ಡ್ ಆಸ್ ಸ್ವಯಂ ಕೋರ್ಸಸ್. ಆಲ್ ಸ್ವಯಂ ಕೋರ್ಸಸ್ ಆರ್ ನಾಟ್ NPTEL ಕೋರ್ಸಸ್. ಸರಿ ಸರಿ. ಸೊ ಅದು ಮೇಯ್ನಾಗಿ ನಮಗೆ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಸ್ವಯಂ ಪೋರ್ಟಲಲ್ಲಿ ಈಗ ಹೆಚ್ಚಾಗಿ ನೀವು ಲೆಕ್ಚರರ್ಸ್ ಎಲ್ಲ ಇದರ ಬಹಳ ಉಪಯೋಗ ಪಡಿತೀರಿ ಅಂತ ಕೇಳಿದೆ. ಯಾಕಂತ ಹೇಳಿದ್ರೆ ನಿಮಗೆ ವಾಟ್ ಎವರ್ ಯು ಲರ್ನ್ ಮೇ ಬಿ 10 years 20 years ಬೇಕು, ಇಫ್ ಯು ವಾಂಟ್ ಟು ಕೀಪ್ ಎ ಬ್ರೆಸ್ಟ್ ಆಫ್ ವಾಟ್ಸ್ ಹ್ಯಾಪನಿಂಗ್, ನೀವು ಇದನ್ನು ಸ್ವಯಂ ಕಲಿಬೇಕು ಅಂತ ಒಂದು ನಿಮಗೆ ಅದು ಕಂಪಲ್ಸರಿ ಮಾಡಿದಾರೆ ಅಂತ ಕೇಳಿದೆ, ಹೌದಾ? ಹೌದು ಮ್ಯಾಮ್. ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಇಂಟಿಗ್ರೇಟೆಡ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟನ್ನು ನಾನು ನೆಕ್ಸ್ಟ್ ಬಂತು ಎಕ್ಸಾಮ್ ತೊಗೊಳ್ತಿದ್ದೀನಿ, ಬರೀತಿದ್ದೀನಿ ನಾನು. ಆ್ಯಕ್ಚುಲಿ ಈ ಕಂಟೆಂಟ್ ಏನಿದೆಯಲ್ಲ, ಇದು ನಾನು ಇಷ್ಟು ವರ್ಷ ಟೀಚ್ ಮಾಡಿದ್ರಲ್ಲಿ ಮಾರ್ಕೆಟಿಂಗ್ ಪೇಪರಲ್ಲಿ ಎಲ್ಲೂ ಬಂದಿರಲಿಲ್ಲ ಈ ಕಂಟೆಂಟು. ಡಿಫ್ರೆಂಟ್. ಎಸ್. ಸೊ ನಾನು ಮಕ್ಕಳಿಗೆ ಕಲಿಸ್ಬೇಕು ಅಂದರೆ ಐ ಹ್ಯಾವ್ ಟು ಬಿ ಮೋರ್ ಅಡ್ವಾನ್ಸ್ಡ್, ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿರಬೇಕು. ಸೊ ಹಾಗಾಗಿ ಐ ಹ್ಯಾವ್ ಟೇಕನ್ ಅಪ್ ಇದು ಇಂಟಿಗ್ರೇಟೆಡ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಪೇಪರನ್ನು ತೊಗೊಳ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮಂತ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ದಟ್ ಎಕ್ಸಾಮ್, ಮ್ಯಾಮ್. So you are learning and teaching at the same time. Yes, ma'am. Yes, ma'am. Isn't it quite cumbersome? ನೋ ಮ್ಯಾಮ್, ನೋ. ಡೆಫಿನೆಟ್ಲಿ ನಮಗೆ ನಾಲೆಜ್ ಗೇನ್ ಆಗುತ್ತೆ ಆ್ಯಂಡ್ ನಮ್ಮನ್ನು ನಾವು ಬ್ಯುಸಿ ಮಾಡ್ಕೊಳ್ತೀವಿ. ಮಕ್ಕಳಿಗೆ ಹೇಳಬೇಕಾದ್ರೆ ನಮ್ಮ ಹತ್ರ ತುಂಬ ಇನ್ಫಾರ್ಮೇಷನ್ಸ್ ಇರಬೇಕಾಗಿ ಬರುತ್ತೆ. ಸೊ ಹಾಗೆ ಹೋಗಿ ಏನೋ ಹೇಳಿ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಏನು ಬೇಕಾಗಿರುತ್ತೋ ನಾವು ಆ ಪೇಪರ್ಸನ್ನು ನಾವು ತೊಗೊಂಡು ಪ್ರಿಪೇರ್ ಮಾಡ್ಕೊಳ್ತಿರ್ತೀವಿ. ಸರಿ, ಹಾಗಾದರೆ ಸ್ವಯಂ ಸ್ಕೀಮ್ ಬಗ್ಗೆ ವೀಣಾ ಸಾಗರ್ಕರ್ ಅವರು ಈಗಾಗಲೇ ಭಾಳಷ್ಟು ಮಾಹಿತಿ ನಮ್ಮ ಕೇಳುಗರಿಗೆ ಕೊಡ್ತಾ ಇದ್ದೀರಿ. ನಿಜವಾಗಿ ಮೆಚ್ಚುವಂಥದ್ದು. ಯಾಕೆಂತಂದರೆ ಯಾವುದೇ ವಿದ್ಯಾರ್ಥಿ ನನಗೆ ಕಲೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅದರ ಬಗ್ಗೆ ಇನ್ಸ್ಟೆಡ್ ಆಫ್ ರಿಗ್ರೆಟಿಂಗ್ ದೇ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್ ಸ್ವಯಂ ಸ್ಕೀಮ್. ಬಹುಶಃ ಹಲವರಿಗೆ ಇದರ ಬಗ್ಗೆ, ಈ ಸ್ಕೀಮ್ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಅಂತ ಕಾಣುತ್ತೆ. ಹೌದು ಹೌದು, ಗೊತ್ತಾಗಬೇಕಾಗಿದೆ ಇದು. ಕಾಲೇಜಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ಆದರೆ ಕಾಲೇಜ್ ಮುಗಿಸಿ ನನಗೆ ಆ ಡಿಗ್ರಿ ಮಾಡಬೇಕು ಅಥವಾ ಈ ಕೋರ್ಸ್ ಮಾಡಬೇಕು ಅಂತ ಹೇಳುವವರಿಗೆ ಇದು ಬಹಳ ಉಪಯುಕ್ತ ಅಂತ ಅನಿಸುತ್ತೆ. ಇದುವರೆಗೆ ಹೌ ಇಸ್ ದ ರೆಸ್ಪಾನ್ಸ್ ಟು ಸ್ವಯಂ ಸ್ಕೀಮ್ ಏನಾದರೂ ಗೊತ್ತಿದೆ ನಿಮಗೆ? ಮ್ಯಾಮ್, ಡೆಫಿನೆಟ್ ಆಗಿ ಇದ್ರದ್ದು ನಾನು ಹೇಳಿದೆ ನಿಮಗೆ 3700 ಕೋರ್ಸಸ್ ಇದೆ ಅಂತ. ಕ್ರೋರ್ಸ್ ಆಫ್ ಚಿಲ್ಡ್ರನ್ ಇದನ್ನು ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಿದ್ಮೇಲೆ ಎಕ್ಸಾಮ್ ತಗೊಳ್ಬೇಕು ಅಂತ ಏನಿಲ್ಲ. ಅಂದರೆ ನಾವು ರೆಪಾಸಿಟ್ರಿ ಅಂತ ಕರಿತೀವಿ. ರೆಪಾಸಿಟ್ರಿ ಅಂತಂದರೆ ಅವರು ಕಲಿತಾರೆ. 4 ವಾರದ ತಗೊಳ್ಬಹುದು ಅಥವಾ 8 ವಾರದ್ದಾಗಿರ್ಬೋದು ಅಥವಾ 12 ವೀಕ್ಸ್ದಾಗಿರ್ಬೋದು. ನಾಲೆಜನ್ನು ಇದು ಮಾಡ್ತಾರೆ. ಡೆಫಿನೆಟ್ ಆಗಿ ನಾವು ನಾಲೆಜನ್ನು ಗೇನ್ ಮಾಡಿದೀವಿ ಅಂದರೆ ಪೇಪರ್ನಲ್ಲಿ ಬಂದ್ರೇ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಉತ್ತಮ. ಸೊ ಹಾಗಾಗಿ ಸರ್ಟಿಫಿಕೇಟ್ ಏನು ಎಕ್ಸಾಮ್ಸನ್ನು ತಗೊಂಡು ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡೋದು ಒಳ್ಳೇದು ಅಂತ ಒಂದು ಸಜೆಷನ್. ಇವಾಗಲೇ ನಾವು ಹೇಳಿದ್ದು ಇದು ದಿಸ್ ಕೋರ್ಸ್ ಇಸ್ ಕಂಪ್ಲೀಟ್ಲಿ ಫ್ರೀ. ಆದರೆ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಸರ್ಟಿಫಿಕೇಟ್ ಬೇಕಂತ ಹೇಳಿದ್ರೆ ನೀವು ಅದಕ್ಕೆ ಮಿನಿಮಲ್ ಒಂದು ದುಡ್ಡು ಕೊಡಬೇಕಾಗುತ್ತೆ. ಹೌದು ಹೌದು, 1000 ರೂಪೀಸ್ ಪೇ ಮಾಡಬೇಕು ಮ್ಯಾಮ್. ಎಕ್ಸಾಮ್ ಫೀಸ್ ಅಂತ 1000 ರೂಪೀಸ್ ಇದೆ. ಇದ್ರ ಜೊತೆಗೆ FDPನೂ ಇರುತ್ತೆ. ಅಲ್ಲಿ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಲೂ ಇರುತ್ತೆ. ಅದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಮಗೆ ಅಲ್ಲಿ 2 ಸರ್ಟಿಫಿಕೇಟ್ ಬರುತ್ತೆ. ಒಂದು FDP ಕ್ಲಿಯರ್ ಮಾಡಿದ್ದೀವಿ ಅಂತಲೂ ಬರುತ್ತೆ, ಜೊತೆಗೆ ನಾವು ಈ ಸರ್ಟಿಫಿಕೇಟ್ ಪ್ರೋಗ್ರಾಮನ್ನು ಕ್ಲಿಯರ್ ಮಾಡಿದ್ದೀವಿ ಅಂತಲೂ ಕೂಡ ಒಂದು ಸರ್ಟಿಫಿಕೇಟ್ ಬರುತ್ತೆ. ಸೊ ಇಟ್ ಆಡ್ಸ್ ಟು ದ ರೆಸ್ಯೂಮೆ ಆಫ್ ದ ಟೀಚಿಂಗ್ ಫ್ಯಾಕಲ್ಟಿ. ಯಾಕಂದರೆ ಡೆಫಿನೆಟ್ ಆಗಿ ಈ ಫೀಲ್ಡಲ್ಲಿ ಇರೋರಿಗೆ ರಿಫ್ರೆಷರ್ ಕೋರ್ಸಸನ್ನು ಮಾಡಬೇಕು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾವು ಈ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರೆ ಇದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಸ್ವಯಂ ಸ್ಕೀಮ್ ಬರುವ ಮೊದಲು ನಿಮಗೆ ಈ ತರ ರಿಫ್ರೆಶರ್ ಕೋರ್ಸಸ್ ಅಂತ ಇರಲಿಲ್ಲ? ಇತ್ತು ಮ್ಯಾಮ್, ಇತ್ತು. ಹೌ ಯು ಆರ್ ಡೂಯಿಂಗ್ ಇಟ್? ಮ್ಯಾಮ್, ನಾವು ಡೆಫಿನೆಟ್ ಆಗಿ ಬೇರೆ ಕಾಲೇಜಸ್ ಎಲ್ಲ ಸೆಮಿನಾರು, ಕಾನ್ಫರೆನ್ಸಸ್ಸು ಈ ರೀತಿ ಎಲ್ಲ ಆರ್ಗನೈಸ್ ಮಾಡಿದಾಗ ನಾವು ಅಲ್ಲಿ ಹೋಗಿ ಪೇಪರ್ ಪ್ರೆಸೆಂಟ್ ಮಾಡೋದಾಗ್ಬೋದು ಅಥವಾ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಅಟೆಂಡ್ ಮಾಡ್ತಿದ್ವಿ. ದಿಸ್ ಹ್ಯಾಸ್ ಗಿವನ್ ಅ ವೆರಿ ಈಸಿ ವೇ ಫಾರ್ ಅಸ್. Morale booster. Yes, definitely. Yav bekadu you can access the information and gain the knowledge. Yes ma'am. ಸರಿ, ಹಾಗಾದ್ರೆ ಈ ಸ್ವಯಂ ಸ್ಕೀಮ್ ಬಗ್ಗೆ ವೀಣಾ ಸಾಗರ್ಕರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇವರಿಗೆ ಈಗ ಶ್ರುತಿ ಅವರಿಗೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಖಂಡಿತವಾಗ್ಲೂ ನಿಮ್ಮ ಬ್ರೇಕ್ ತಗೊಂಡು ಮತ್ತೆ ತಗೊಳ್ಳೋ ಖಂಡಿತವಾಗ್ಲೂ ಒಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ. ನಂತರ ಇದೇ ವಿಷಯದ ಬಗ್ಗೆ ಮಾತುಕತೆಯನ್ನ ಮುಂದುವರಿಸೋಣ. ಏನು ಹಾಡು ಹಾಕ್ತೀರಾ ಶ್ರುತಿ ಅವರೇ? ಎಕ್ಸಾಮ್ ಸಮಯ ಬಂದಿದೆ. ಒಳ್ಳೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಂದು ಉತ್ತೇಜನಕಾರಿಯಾದಂತಹ ಒಂದು ಗೀತೆ, ಸೋಹಂ ಚಕ್ರವರ್ತಿ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ, ವಂಶಿ ಚಲನಚಿತ್ರದ್ದು. ಇದಕ್ಕೆ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, RP ಪಟ್ನಾಯಕ್ ಅವರ ಸಂಗೀತ. ಕೆಳಗಡೆ ಇದು ಆಕಾಶವಾಣಿ ಬೆಂಗಳೂರು 101.3 FM ಯೂತ್ ಅವರ್ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜೊತೆಗೆ ಇದ್ದಾರೆ
ವೀಣಾ ಅವರು ಸ್ವಯಂ ಕುರಿತಾದಂತಹ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳ್ಕೊಡ್ತಾ ಇದ್ವಿ. ನಿಮಗೂ ಕೂಡ ಇದರ ಸಲುವಾಗಿ ಯಾವ್ದಾರ ಪ್ರಶ್ನೆಯನ್ನ ಕೇಳೋದು ಮನಸ್ಸಲ್ಲಿ ಇದ್ರೆ ನಮ್ಮ ಸಂಖ್ಯೆ ನಿಮ್ಗೆ ಗೊತ್ತೇ ಇದೆ, 9480901013 9480901013ಕ್ಕೆ ನಿಮ್ಮ ಸಂದೇಶವನ್ನ, ನಿಮ್ಮ ಪ್ರಶ್ನೆಗಳನ್ನ ದಯವಿಟ್ಟು ಕೇಳಿ ಇದರ ಬಗ್ಗೆ ಆದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ನಿಮಗೆ ಹೇಳಲಾಗುತ್ತೆ. ಮುಂದೆ ಮಾತನ್ನ ಮುಂದುವರ್ಸೋದಾದ್ರೆ, ನನ್ನ ಪ್ರಶ್ನೆ ಇದಾಗಿತ್ತು ವೀಣಾ ಅವರೇ. ಈಗ ಹಲವಾರು ಗೃಹಿಣಿಯರಾಗಿರಬಹುದು ಅಥವಾ ಯಾವುದೇ ಒಂದು ಕೋರ್ಸ್ ಆಗಿರಬಹುದು ಅಥವಾ ಕೆಲಸವನ್ನು ಹುಡುಕ್ತಾ ಇರುವಂತಹ ಮಹಿಳೆಯರಾಗಿರ್ಬೋದು, ಯಾರೇ ಆಗಿರಲಿ, ಒಂದು ಫೀಲ್ಡಲ್ಲಿ ಸಾಮಾನ್ಯವಾಗಿ ನಾವು ಒಂದು ಫೀಲ್ಡನ್ನು ಓದಿ ಅದೇ ಫೀಲ್ಡಲ್ಲಿ ಎಷ್ಟೋ ಬಾರಿ ಕೆಲಸ ಸಿಗದೇ ಇರುವಂತಹ ಸಂದರ್ಭಗಳು ಬಂದು ಒದಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಸ್ವಯಂ ಮೂಲಕ ನಾವು ಯಾವ ರೀತಿಯಾಗಿ ನಾವು ಇನ್ನೊಂದು ಕೆರಿಯರ್ನ ಡೈವರ್ಟ್ ಮಾಡ್ಕೊಳ್ಳೋದಾಗಲಿ ಸ್ವಯಂ ಯಾವ ರೀತಿ ಸಹಾಯಕಾರಿಯಾಗುತ್ತೆ? ಡೆಫಿನೆಟ್ ಆಗಿ ನೀವು ಕೇಳಿದ್ರಿ ಹೌಸ್ ವೈಫ್ ಗೃಹಿಣಿಗಳಿಗೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅಂತ. ಇವಾಗ ನಾನು ಕಾಮರ್ಸ್ ತಗೊಂಡಿರ್ಬೋದು, ನನ್ನ ಡಿಸಿಪ್ಲಿನ್ ಕಾಮರ್ಸ್ ಇರ್ಬೋದು, ಆಯಿತಾ. ನಾನು ಹೇಳಿದ್ದೆ ನಿಮಗೆ 3700 ಡಿಸಿಪ್ಲಿನ್ಸ್ ಇದೆ ಅಥವಾ ಸ್ಟ್ರೀಮ್ಸ್ ಇದೆ ಅಂತ. ಸೊ ನೀವು ಇದರಲ್ಲಿ ನಿಮಗೆ ಬೇರೆ ಬೇರೆ ಸ್ಟ್ರೀಮ್ಸು ಯಾವ್ಯಾವ ಬೇರೆ ಡಿಸಿಪ್ಲಿನ್ಸ್ ಇದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಕೋರ್ಸಸನ್ನು ನೀವು ತಗೊಂಡು ಆ ಕೋರ್ಸಸನ್ನು ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಬೇಸಿಕ್ ಕ್ವಾಲಿಫಿಕೇಷನ್ ಏನಿದೆಯೋ ಅದರ ಜೊತೆಗೆ ನೀವು ಈ ಸರ್ಟಿಫಿಕೇಟ್ಸನ್ನು ಏನು ತೊಗೊಂಡಿರ್ತೀರ ಇದು ಡೆಫಿನೆಟ್ ಆಗಿ ನಿಮಗೆ ವೇಟೇಜ್ ಕೊಡುತ್ತೆ ಮತ್ತು ಹೆಲ್ಪ್ ಆಗುತ್ತೆ. ನೀವು ಮನೇಲಿ ಇದ್ದು ಅಷ್ಟೇ ಅಥವಾ ನೀವು ಎಲ್ಲೋ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡಬೇಕಾದ್ರೂ ಕೂಡ ಡೆಫಿನೆಟ್ ಆಗಿ ನೀವು ಯಾವುದೇ ಕೋರ್ಸು ಅಥವಾ ಯಾವುದೇ ಡಿಸಿಪ್ಲಿನಲ್ಲಿ ತಗೊಂಡು ಈ ಕೋರ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಒಂದು ಕೋರ್ಸ್ನ ಕಾಲಾವಧಿ ಆ ರೀತಿಯಾಗಿ ಏನಾದ್ರು ಇರುತ್ತಾ? ಡೆಫಿನೆಟ್ ಆಗಿ ಈ ಕೋರ್ಸು 4 ವೀಕ್ಸ್ ಇದೆ, 8 ವೀಕ್ಸ್ ಇದೆ, ಮತ್ತೆ 12 ವೀಕ್ಸ್ ಇದೆ. ನಾನು ನಿಮ್ಗೆ ಎಲ್ಲೋ ಒಂದ್ ಕಡೆ ಹೇಳಿದ್ದೆ, ಬೇಸಿಕ್ ಅಂತ ಹೇಳಿದೆ, ಇಂಟರ್ ಅಂತ ಹೇಳಿದೆ, ಮತ್ತೆ ಅಡ್ವಾನ್ಸ್ಡ್ ಲೆವೆಲ್ ಅಂತ ಹೇಳಿದೆ. ನೀವು 12 ವೀಕ್ಸ್ ಕೋರ್ಸಸ್ ತಗೊಂಡ್ರೆ ಅಡ್ವಾನ್ಸ್ಡ್ ಲೆವೆಲ್ ಇರುತ್ತೆ, 8 ವೀಕ್ಸ್ ತಗೊಂಡ್ರೆ ಇಂಟರ್ ಸ್ಟೂಡೆಂಟ್ಸ್ ಲೆವೆಲ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಬೇಸಿಕ್ ನಾನು ಸ್ಟಾರ್ಟ್ ಮಾಡ್ತೀನಿ, ನಾ ಈ ಕೋರ್ಸಲ್ಲಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ನೋರು 4 ವೀಕ್ಸ್ ಅನ್ನ ತಗೊಂಡು ಮಾಡ್ಬೋದು. ಆಮೇಲೆ ಅವರ್ಸ್ ಏನಿರುತ್ತಲ್ಲ ವಿಡಿಯೋ ಕೂಡ ಅದು ಡಿಪೆಂಡ್ಸ್ ಅಪಾನ್ ನೀವು ಎಷ್ಟು ವೀಕ್ಸ್ ತಗೊಂಡಿರ್ತೀರಾ. 4 ವೀಕ್ಸ್ ಆದ್ರೆ ಕಡಿಮೆ ಅವರ್ಸ್ ನಲ್ಲಿ ಅವರು ವಿಡಿಯೋಸ್ ಅನ್ನ ರಿಲೀಸ್ ಮಾಡಿರ್ತಾರೆ, 8 ವೀಕ್ಸ್ ಆದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಅದೇ ರೀತಿ 12 ವೀಕ್ಸ್ ಆದ್ರೆ ಇಟ್ ವಿಲ್ ಬಿ ಅಪ್ ಟು 50 to 60 ಅವರ್ಸ್ ಇರುತ್ತೆ. ಸರ್, ಈಗ ಕೆಲವರಿಗೆ ವಿನಾ ಅವರೇ ಎಜುಕೇಶನ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, PUC ಆದ ನಂತರ ಅವರೇನೋ ಅವರ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಬೇಕಾಗತ್ತೆ, ಮತ್ತೆ ಅವರಿಗೆ ನಾನು ಡಿಗ್ರಿ ಮಾಡಬೇಕು ಅಂತ ಅನಿಸಿದ್ರೆ, ಈಗ ನೀವು ಹೇಳಿದ್ರಿ ಇಲ್ಲಿ 3 ವೀಕ್ಸ್ 4 ವೀಕ್ಸ್ 12 ವೀಕ್ಸ್ ಅಂತ ಹೇಳಿ, ಅಥವಾ ಅದಕ್ಕಿಂತ 4, 8, 12 ವೀಕ್ಸ್ ಇದೆ. ಸೊ ಅವರಿಗೆ ಒಂದು ವೇಳೆ ಗ್ರಾಜುಯೇಷನ್ ಮಾಡಬೇಕು ಅಂತ ಅನಿಸಿದ್ರೆ ಅವರಿಗೆ ಯಾವ ರೀತಿಯ ಒಂದು ಸಾಧ್ಯತೆಗಳಿದೆ? ಮೇಡಮ್, ಡೆಫಿನೆಟ್ ಆಗಿ ಇದು ಆಡ್ ಆನ್ ಕೋರ್ಸ್ ಆಗುತ್ತೆ. ಬೇಸಿಕ್ ಡಿಗ್ರಿ ಅಂತೂ ಇರಬೇಕಾಗತ್ತೆ. ಇವಾಗ ನೀವು ಹೇಳಿದ್ರಿ PUC ಆಗಿದೆ ಅಂತ, ನಾನು ನಿಮ್ಗೆ ಎಲ್ಲೋ ಒಂದು ಕಡೆ ಹೇಳಿದ್ದೆ 9th ಸ್ಟ್ಯಾಂಡರ್ಡ್ ಇಂದ PG ಈವನ್ PhD ಕೂಡ ಪರ್ಸ್ಯೂ ಮಾಡಿರೋವಂಥವ್ರು ಈ ಕೋರ್ಸನ್ನು ತಗೊಳ್ಬಹುದು ಅಂತ. ಇದು ನಿಮಗೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾನು BCom ಮಾಡಿಕೊಂಡು ಜೊತೆ ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಳ್ತೀನಿ, ಆಯಿತಾ. ನಮಗೆ ಅಡ್ವಾನ್ಸ್ಡ್ ಅಥವಾ ಯಾವುದೋ ಒಂದು ಬೇಸಿಕ್ ಕೋರ್ಸಸ್ ನಮಗೆ ನನ್ನ ಪ್ರೊಫೈಲ್ಗೆ ಆ್ಯಡ್ ಆನ್ ಆಗೋಕ್ಕೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಈ ಸ್ವಯಂ ಕೋರ್ಸಸನ್ನು ತಗೊಂಡು ಅವರು ಎಕ್ಸಾಮ್ ಮಾಡ್ಕೊಳ್ಬಹುದು. ಸೊ ಇಟ್ ಈಸ್ ಆಡಿಂಗ್ ಟು ಯುವರ್ ಕ್ವಾಲಿಫಿಕೇಶನ್ ಅಂದರೆ ರೆಸ್ಯೂಮೆಗೆ. ಓಕೆ, ಸೊ ನಿಮಗೆ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಆಗಲ್ಲ, ಅದು ಇಲ್ಲ. ಓಕೆ, ಸೊ ದಟ್ ಇಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಈಗ ಲಾ ಮಾಡಬೇಕು ಅಂತ ಇಟ್ಕೊಳ್ಳಿ, ಅದರ ಬಗ್ಗೆ ಕೂಡ ಇದೆಯಾ ಸರ್ಟಿಫಿಕೇಟ್? ಮೇಡಮ್, ನಾನೇ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ, ಬಿಸ್ನೆಸ್ ಲಾ ಫಾರ್ ಮ್ಯಾನೇಜರ್ಸ್ ಅಂತ. ನಮ್ಮ ಕಾಮರ್ಸ್ ಮಕ್ಕಳಿಗೆ ಒಂದು ಸಬ್ಜೆಕ್ಟ್ ಇದೆ, ಬಿಸ್ನೆಸ್ ಲಾ ಅಥವಾ ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅಂತ. ಸೊ ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ನಾಲೆಜ್ ಬೇಕಾಗಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಬಿಸ್ನೆಸ್ ಲಾ ಫಾರ್ ಮ್ಯಾನೇಜರ್ಸ್ ಅಂತ ತಗೊಂಡು, ಇವಾಗ ನಾನು ಕಾಮರ್ಸ್ ಸ್ಟ್ರೀಮ್, ನಂದು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟ್ರೀಮ್, ನನಗೆ ಲಾ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಥವಾ ನಾಲೆಜ್ ಬೇಕಿತ್ತು. ಸೊ ಹಾಗಾಗಿ ನಾನು ಬಿಸ್ನೆಸ್ ಲಾ ಫಾರ್ ಮ್ಯಾನೇಜರ್ಸ್ ತೊಗೊಂಡಿದ್ದೀನಿ. ಈಗ ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಈ ಪೇಪರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇವಾಗ ಏನು ಕಲ್ತಿದ್ದೀನೋ ಅದು ಅವ್ರಿಗೆ ತುಂಬ ಹೆಲ್ಪ್ ಆಗ್ತಿದೆ. ಸೊ ಐ ಆಮ್ ಇಂಪಾರ್ಟಿಂಗ್ ಮೈ ನಾಲೆಜ್ ಟು ದ ಸ್ಟೂಡೆಂಟ್ಸ್. ಅಂದರೆ ಅವರು ಏನಾದರೂ ಹೊರಗಡೆ ಹೋಗಿ ಸರಿ ಒಂದು ಕಂಪ್ಯೂಟರ್ಲಿ ಸಪ್ರೇಟ್ ಕೋರ್ಸ್ ಆಗಿ ಮಾಡಬೇಕಂತ ಇಲ್ಲ, ಸ್ವಯಂಲ್ಲಿ ಮಾಡಿದರೆ ಅದಕ್ಕೆ ಅಷ್ಟೇ ವ್ಯಾಲ್ಯೂ ಇದೆ. ಕೆಲವೊಮ್ಮೆ ಈಗ ವ್ಯಾಲ್ಯೂ ಬಗ್ಗೆ ಮಾತಾಡ್ತೇವೆ ನಾವು, ಅಂದರೆ ಹೇಳಿದ್ರೆ ಈ ಥರ ಆನ್ಲೈನ್ ಕೋರ್ಸಸ್ ಮಾಡಿದರ ವ್ಯಾಲ್ಯೂ ಏನಿರುತ್ತೆ ಅನ್ನೋದರ ಬಗ್ಗೆ
ಪ್ರಶ್ನೆಗಳು ಬಹಳವಾಗಿ ಸಹಜವಾಗಿ ಬರುವಂಥದ್ದು. ಯಾವ ರೀತಿ ವಾಟ್ ಇಸ್ ದ ಬ್ಯಾಕ್ ನಿಮಗೆ ಬಂದಿರುವ ಫೀಡ್ಬ್ಯಾಕ್ ಹೇಗಿದೆ, ಈ ಥರ ಕೋರ್ಸ್ ಮಾಡಿದ್ರ ವ್ಯಾಲ್ಯೂ ಹೇಗಿದೆ ಎನ್ನುವಂಥದ್ದು? ಮ್ಯಾಮ್, ನಾನು ಒಂದು ಇನ್ಫಾರ್ಮೇಷನ್, ಇದನ್ನ ಹೇಳೋಕ್ಕೆ ಮುಂಚೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. NEP ಇಂಟ್ರಡ್ಯೂಸ್ ಮಾಡಿದಾಗ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಟ್ರಡ್ಯೂಸ್ ಮಾಡಿದಾಗ, ಯಾರು ರೆಗ್ಯುಲರ್ ಕೋರ್ಸ್ ಮಾಡಿರ್ತಾರೆ ಪ್ಲಸ್ ಓಪನ್ ಆಗಿ, ಅಂದರೆ ನೀವು ಡಿಸ್ಟೆನ್ಸ್ ಎಜುಕೇಷನ್ ಏನು ಮಾಡಿದ್ರಿ, 2 ಪಾರ್ ಅಂತ ಹೇಳಿದ್ರು NEP ನಲ್ಲಿ. ಇಟ್ ಈಸ್ ಪಾರ್ ಅಂತ. ಸೊ ಹಾಗಾಗಿ ಈ ಸ್ವಯಂ ಏನ್ ಆನ್ಲೈನ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಇದೆ, ಸೊ ಇದು ಇಟ್ ಹ್ಯಾಸ್ ಮೋರ್ ವೇಟೇಜ್. ರೆಗ್ಯುಲರ್ ಆಗಿ ನೀವು ಮಾಡಿದಾಗೇನೆ ಇದ್ರ ವೇಟೇಜ್ ಇರುತ್ತೆ. ಯಾವುದೇ ಒಬ್ಬ ಸ್ಟೂಡೆಂಟ್ ಆಗಿರ್ಬಹುದು ಅಥವಾ ಒಂದು ಫ್ಯಾಕಲ್ಟಿ ಆಗಿರ್ಬಹುದು, ಇದು ಮಾಡಿದಾಗ ಇದಕ್ಕೆ ತುಂಬಾನೇ ವೇಟೇಜ್ ಇರುತ್ತೆ ಅವ್ರ ಪ್ರೊಫೈಲ್ಗೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್. ಇಲ್ಲೀಗ ಇದರ ಮುಖ್ಯ ಫೀಚರ್ಸ್ ಅಂತ ಹೇಳಿದ್ರೆ ನಾವು ಹೇಳ್ತಾ ಇದ್ದೇವೆ, ಇಟ್ಸ್ ಈಕ್ವಿಟಿ, ಕ್ವಾಲಿಟಿ ಮತ್ತು ಅದರ ಸಬ್ಸ್ಟೆನ್ಸನ್ನೆಲ್ಲ ಇಟ್ಕೊಳ್ಬೇಕಾಗತ್ತೆ, ಅಂದರೆ ವ್ಯಾಲ್ಯೂನ ಇಟ್ಕೊಳ್ಬೇಕಾಗತ್ತೆ. ಸೊ ಇಷ್ಟೊಂದು ವಿಶಾಲವಾದ 3700 ಕೋರ್ಸಸ್, ಅದರ ಬಗ್ಗೆ ನೀವು ವಿಡಿಯೋ ರಿಲೀಸ್ ಮಾಡಬೇಕು, ಕ್ವಿಸ್ ಮಾಡಬೇಕು, ಅಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್ ಎನ್ನುವ ಒಂದು ಪ್ರಶ್ನೆ ಅಂದರೆ ಬರುತ್ತೆ ನಮಗೆ. ನಾವು ಯೋಚನೆ ಮಾಡಿದರೆ ಹೌ ಇಸ್ ಇಟ್ ಪಾಸಿಬಲ್ ಅಂತೇಳಿ. ನೀವು 4 ವೀಕ್ಸ್ ಇರಲಿ, 6 ವೀಕ್ಸ್ ಇರಲಿ, 12 ವೀಕ್ಸ್ ಇರಲಿ ಕೋರ್ಸ್ಗಳು, ಅದಕ್ಕೆ ಬೇಕಾದ ಒಂದು ಮೆಟೀರಿಯಲ್ ಅಲ್ಲಿ ಪ್ರಿಪೇರ್ ಮಾಡಬೇಕಲ್ಲ. ಸೊ ಇದು ಹೇಗೆ ಸಾಧ್ಯ ಆಗಿದೆ? ವಾಟ್ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್, ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಮ್ಯಾಮ್, ಇಲ್ಲಿ ನಾನು ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ NPTEL, ಮೇಯ್ನ್ ಆಗಿ NPTEL ನ್ಯಾಷನಲ್ ಕೋಆರ್ಡಿನೇಟರ್ಸ್ ಫಾರ್ ಸ್ವಯಂ. ಓಕೆ, 10 ಕೋಆರ್ಡಿನೇಟರ್ಸ್ ಇದ್ದಾರೆ. ಒಂದು AICT, UGC, NPTEL, CEC, ಆಮೇಲೆ NCERT, NIOS, IGNO, IIM ಬ್ಯಾಂಗ್ಳೂರು ಇದೆ, ಜೊತೆಗೆ NITTR, ಆಮೇಲೆ INI. ಸೊ ಇವ್ರು ಎಲ್ಲರೂ ಏನು ಪೀಪಲ್ ಆಗಿರ್ಬೋದು ಅಥವಾ ಏನು ಸ್ಟಫ್ ಬೇಕಾಗಿರುತ್ತೆ ಅಥವಾ ಏನು ಕಂಟೆಂಟ್ಸ್ ಬೇಕಾಗಿರುತ್ತೆ, ಇವರು ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ಸೊ ದ ಇನ್ವಾಲ್ವ್ಮೆಂಟ್ ಆಫ್ ದೀಸ್ ಹೈಲಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್, ಹೈಲಿ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಇಸ್ ವಾಟ್ ಆಡ್ಸ್ ವ್ಯಾಲ್ಯೂ ಟು ದೀಸ್ ಕೋರ್ಸಸ್ ಅಲ್ವಾ? ಹೌದು. ಇವಾಗ IGNO ನೋಡಿ, UGC, AICT ಪ್ರತಿಯೊಂದು ರೆಕಗ್ನೈಸ್ಡ್. ಸೊ ಹಾಗಾಗಿ ನೀವು ಇಲ್ಲಿ ಕೋರ್ಸ್ ಮಾಡಿದ್ದೀರಾ ಅಂತಂದ್ರೆ ಅದು ವೇಟೇಜ್ ಇರುತ್ತೆ. ಮತ್ತೆ ಇದೆಲ್ಲ ಹೈಲಿ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್, ಅಲ್ಲಿರುವ ಪ್ರೊಫೆಸರ್ಸ್ ಅವರಿಗೆ ಇರುವ ಎಲ್ಲ ಜ್ಞಾನವನ್ನು ಇಲ್ಲಿ ಇದು ಮಾಡಿ ಮಕ್ಕಳಿಗೆ ಹೆಲ್ಪ್ ಆಗುವಂಥದ್ದು ಒಂದು ಮೆಟೀರಿಯಲ್ ಎಲ್ಲ ಸ್ಟಡಿ ಇದು ಕೊಡುವುದರಿಂದ ದಿಸ್ ಇಟ್ ಹ್ಯಾಸ್ ಈಕ್ವಲ್ ವ್ಯಾಲಿಡಿಟಿ. ಆಡ್ ಆನ್ ಇದರ ಜೊತೆಗೆ NPTEL ನಾನು ನಿಮಗೆ ಹೇಳಿದ್ದೆ, IIM, IIT ಮತ್ತೆ IIS, ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇಲ್ಲಿ ಮುಂಬೈ, ಆಮೇಲೆ ಡೆಲ್ಲಿ, ದೆನ್ ಮಡ್ರಾಸ್, ರೂರ್ಕಿ, ಕಾನ್ಪುರ್, ಇವ್ರು ಎಲ್ಲರೂ ಕೈ ಜೋಡಿಸಿದ್ದಾರೆ ಇಲ್ಲಿ. ಸೊ ಹಾಗಾಗಿ ನಮ್ಗೆ ಏನು ಒಂದು ಸರ್ಟಿಫಿಕೇಟ್ ಬರುತ್ತೋ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ, ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿಯಿಂದ ಬಂದಿದೆ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈ. ಸೊ ಹಾಗಾಗಿ ಈ ಸರ್ಟಿಫಿಕೇಟ್ಸ್ಗೆ ವ್ಯಾಲ್ಯೂ ಇರುತ್ತೆ. 10 ನ್ಯಾಷನಲ್ ಕೋಆರ್ಡಿನೇಟರ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ವೇಟೇಜ್ ಇರುತ್ತೆ. ಸರಿ, ಹಾಗಾದರೆ ಈಗ ಇಲ್ಲಿ ಕೋರ್ಸ್ ಮೆಟೀರಿಯಲ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಭಾಷೆದು ಸಮಸ್ಯೆ ಬರ್ತದೆ ಕೆಲವರಿಗೆ. ಇಂಗ್ಲೀಷ್ ಭಾಷೆ ಬೇಡ, ನನಗೆ ನನ್ನ ರೀಜನಲ್ ಲ್ಯಾಂಗ್ವೇಜಲ್ಲಿ ಕಲಿಬೇಕು, ಕನ್ನಡದಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ಇದು ಕೂಡ ಈ ಸ್ವಯಂಲ್ಲಿ ಸಾಧ್ಯ ಇದೆಯಾ? ಹೌದು ಮ್ಯಾಮ್, ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಈ ನಾಲೆಜ್ ಅನ್ನ ಕೊಡ್ತಾರೆ. ಕನ್ನಡದಲ್ಲಿ ಇದೆ, ಅಸ್ಸಾಮಿನಲ್ಲಿ ಇದೆ, ಬೆಂಗಾಲಿನಲ್ಲಿ ಇದೆ, ಇಂಗ್ಲಿಷ್ ನಲ್ಲಿ ಇದೆ, 8 ಭಾಷೆಗಳಲ್ಲಿ ಲ್ಯಾಂಗ್ವೇಜಸ್ ಅಲ್ಲಿ ಈ ಸಬ್ಜೆಕ್ಟ್ ಅನ್ನ ಯಾರು ಕೋರ್ಸ್ ತಗೊಂಡಿರ್ತಾರೋ ಅವ್ರಿಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ನಮ್ಗೆ ಯಾವ ಲ್ಯಾಂಗ್ವೇಜ್ ಗೊತ್ತಿರುತ್ತೋ ಆ ಲ್ಯಾಂಗ್ವೇಜ್ ನಲ್ಲಿ ಈ ಸಬ್ಜೆಕ್ಟ್ಸ್, ಈ ಸರ್ಟಿಫಿಕೇಟ್ ಕೋರ್ಸಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಅಂದ್ರೆ ತುಂಬಾ ಸ್ಟಡಿ ಮಾಡಿ ಇದಕ್ಕೆ ಏನ್ ಬೇಕಾದ ಗ್ರೌಂಡ್ ವರ್ಕ್ ಮಾಡಿಯೇ ಈ ಸ್ವಯಂ ಏನು ಸ್ಕೀಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ಹೌದು, ಡೆಫಿನೆಟ್ ಆಗಿ. ಯಾವ ರೀತಿ ನಮ್ಮ ಪ್ರೊಫೆಸರ್ಸ್ ಅಥವಾ ಈ ಬೇರೆ ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರುವವರು ಇದರ ಪ್ರಯೋಜನ ಪಡೀತಾ ಇದ್ದಾರೆ? ಅಂದರೆ ನಿಮಗೆ ಕೂಡ ಇದರಲ್ಲಿ ನೀವು ಎಷ್ಟು ಕೋರ್ಸ್ ಮಾಡಿದರೆ ಅದರಿಂದ ನಿಮಗೆ ನಿಮ್ಮ ಅಕ್ರೆಡಿಟೇಷನ್ ಇದಕ್ಕೆ ಕೂಡ ಹೆಲ್ಪ್ ಆಗುತ್ತಾ ಕಾಲೇಜಿದು? ಹೌದು, ನ್ಯಾಕ್ ಬಂದಾಗ ನ್ಯಾಕ್ ಎಷ್ಟು ಇಂಪಾರ್ಟೆಂಟ್ ಇದೆ. ಸೊ ನ್ಯಾಕ್ ಅವರು ಬಂದಾಗ ನಮಗೆ ಕೇಳ್ತಾರೆ, ನೀವು ಎಷ್ಟು ಪೇಪರ್ ಪ್ರೆಸೆಂಟ್ ಮಾಡಿದ್ದೀರಾ, ಎಷ್ಟು FDP ಅಟೆಂಡ್ ಮಾಡಿದ್ದೀರಾ, ಅಥವಾ ಎಷ್ಟು ಕಾನ್ಫರೆನ್ಸಸ್ ಅಲ್ಲಿ ಅಟೆಂಡ್ ಮಾಡಿ ಪೇಪರ್ ಪ್ರೆಸೆಂಟ್ ಮಾಡಿದ್ದೀರಾ, ವರ್ಕ್ಶಾಪ್ಸ್ ಎಲ್ಲ ಕೇಳ್ತಾರೆ. ಇವಾಗ ಆ್ಯಡ್ ಆನ್ ನಮಗೆ ತುಂಬಾನೇ ಒಳ್ಳೆ ವೇಟೇಜು ಅಥವಾ ನಮಗೆ ಪ್ರಿಫರೆನ್ಸ್ ಕೊಡ್ತಿರೋದು ಅಂದರೆ ಈ NPTEL. ಸೊ ಆಸ್ ಆಫ್ ನೌ
ನಾನು 10 ಕೋರ್ಸಸ್ ಅನ್ನ ತಗೊಂಡಿದ್ದೆ, ಬಟ್ 7 ಕೋರ್ಸಸ್ ಅನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸರಿ, ನೀವು ಯಾವುದರಲ್ಲಿ ಸಬ್ಜೆಕ್ಟ್ ಯಾವುದೇ ಒಂದು ಟಾಪಿಕ್ ಅಲ್ಲಿ ನೀವು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಯು ಸ್ಟುಡ್ ಫಸ್ಟ್ ಅಂತ ಹೇಳಿದ್ರಲ್ಲ? ಇಂಟ್ರೊಡಕ್ಷನ್ ಟು ಮಾರ್ಕೆಟಿಂಗ್ ಎಸೆನ್ಷಿಯಲ್ಸ್ ಅಂತ ಮೇಡಮ್. ಐ ವಾಸ್ ದ ಟಾಪರ್ ಇನ್ ದಟ್. ನ್ಯಾಷನಲ್ ವೈಸ್ ಅಲ್ಲಿ ನಾನು ಟಾಪರ್ ಆಗಿ ಇದರಲ್ಲಿ. ಸೊ ಅದು ಕೂಡ ಹೇಳ್ತಾರ ಯಾರು ಟಾಪರ್ ಅಂತ ಹೇಳಿ? ಸರ್ಟಿಫಿಕೇಟ್ ಅಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ವೆರಿ ಕ್ಲಿಯರ್ ಆಗಿ. ಅಲ್ಲಿ ಎಲೈಟ್ ಪ್ಲಸ್ ಸಿಲ್ವರ್ ಗೋಲ್ಡ್ ಅಂತ ಬಂದಿರುತ್ತೆ. ಸೊ ಗೋಲ್ಡ್ ಅಂತ ಬಂತು ಅಂತಂದ್ರೆ ಡೆಫಿನೆಟ್ ಆಗಿ ಇಟ್ ಇಸ್ ಗುಡ್ ಪರ್ಸೆಂಟೇಜ್ ಅಂಡ್ ನ್ಯಾಷನಲ್ ಲೆವೆಲ್ ಅಲ್ಲಿ ಹೈಯೆಸ್ಟ್ ಅಂತ ತಿಳಿಸ್ಕೊಡ್ತಾರೆ ನಮ್ಗೆ. ಶ್ರುತಿ ಅವರು ಅಸೆಸ್ಮೆಂಟ್ ಬಗ್ಗೆ ಬರಕ್ ಹೇಳ್ತಿದ್ರಿ, ಪಾಸ್ ಆಗ್ಬೇಕಾದ್ರೆ ಎಷ್ಟು ಮಾರ್ಕ್ಸ್ ಸಿಗ್ಬೇಕು ಅನ್ನೋ ಒಂದು ಕುತೂಹಲ ಅವ್ರಿಗೆ. ಏನೋ ಕೋರ್ಸ್ ಮಾಡ್ಬೇಕಂತ ಈಗ ಯೋಗದ. ಹೌದು, ಸರ್ಟಿಫಿಕೇಟ್ ಕೋರ್ಸ್ ಯೋಗ ಇದೆಯಾ? ಯೋಗನ? ಎಸ್. ಹಾಗಿದ್ರೆ ನಾವು ಬಚಾವ್ ನಮಗೆ ಸಿಕ್ಕಿದೆ ಅಂತ ಆಯ್ತು. ಸೊ ಮೇಡಮ್, ಒಂದು ಪ್ರಶ್ನೆ ಏನಂತಂದ್ರೆ, ಈ ಥರ ಪೋರ್ಟಲ್ಗಳಲ್ಲಿ ಸಾಮಾನ್ಯ ಈ ಥರ ಏನು ನಾವು ಎಜುಕೇಷನ್ ನಾವು ತಗೊಳ್ತೀವಿ ಅದು ರಿಸೀವಿಂಗ್ ಒಂದು ಸೈಡ್ ಆಯಿತು. ಸೊ ಅದರ ಎಕ್ಸಾಮ್ ಅಸೆಸ್ಮೆಂಟ್ ಯಾವ ರೀತಿಯಾಗಿರುತ್ತೆ? ನೀವು ಈಗ ಆಲ್ರೆಡಿ ಒಂದನ್ನ ಪಾಸ್ ಮಾಡಿ ಅದರಲ್ಲಿ ರ್ಯಾಂಕ್ ಬಂದಿದ್ದೀರಾ ಅಂತ ಕೂಡ ಹೇಳಿದ್ರೆ, ಸೊ ಆ ಅನುಭವ ಹೇಗಿತ್ತು? ಜೊತೆಗೆ ಅಸೆಸ್ಮೆಂಟ್ ಯಾವ ರೀತಿಯಾಗಿ ನಡೆಯುತ್ತೆ ಅಲ್ಲಿ? ಅಸೆಸ್ಮೆಂಟು, ಈ ಎಕ್ಸಾಮ್ ಪೇಪರ್ ನಾವು 100 ಮಾರ್ಕ್ಸ್ ಬರಿತೀವಿ. ಇದರಲ್ಲಿ 2 ವಿಭಾಗವಾಗಿ ಡಿವೈಡ್ ಮಾಡ್ತಾರೆ. ಒಂದು 25 ಮಾರ್ಕ್ಸ್ಗೆ, ಒಂದು ಇನ್ನೊಂದು 75 ಮಾರ್ಕ್ಸ್ಗೆ. 25 ಮಾರ್ಕ್ಸ್ ಬಂದು ನಮ್ಮ ಅಸೈನ್ಮೆಂಟ್ಸ್ ಇರುತ್ತೆ. ಪ್ರತಿ ವೀಕು ಅಸೈನ್ಮೆಂಟ್ಸ್ ಅನ್ನ ರಿಲೀಸ್ ಮಾಡ್ತಿರ್ತಾರೆ. ಆ 10 ಕ್ವೆಶ್ಚನ್ಸ್ ಇರುತ್ತೆ ವಿಚ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ನಾವು ಈ ಎಲ್ಲ ಅಸೈನ್ಮೆಂಟು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಾವಲ್ಲಿ ಕಂಪ್ಲೀಟ್ಲಿ 25 ಮಾರ್ಕ್ಸ್ ಅನ್ನ ಗೇನ್ ಮಾಡ್ಕೊಳ್ಬಹುದು. ರೆಸ್ಟ್ 75 ಮಾರ್ಕ್ಸ್ಗೆ ಡೆಫಿನೆಟ್ ಆಗಿ ನಾವು ಲೆಕ್ಚರ್ ಮೆಟೀರಿಯಲ್ಸ್ ಆಗಿರ್ಬಹುದು ಅಥವಾ ಅವ್ರು ಏನೋ ವಿಡಿಯೋ ಕಂಟೆಂಟ್ಸ್ ಕಳ್ಸಿರ್ತಾರೆ ಅದನ್ನೆಲ್ಲ ನೋಡಿ ನಾವು ಕಲಿಬೇಕು. ಸೊ 75 ಮಾರ್ಕ್ಸ್ಗೆ ನಾವು ಈ ಎಕ್ಸಾಮ್ ಅನ್ನ ತಗೊಳ್ತೀವಿ. ಸೊ ಆ 75 ಮಾರ್ಕ್ಸ್ ಅಲ್ಲಿ ನಾನು 30 ಮಾರ್ಕ್ಸ್ ತೆಗಿಲೇಬೇಕು. ಸೊ ಅಸೈನ್ಮೆಂಟ್ ಅಲ್ಲಿ 10 ಮಾರ್ಕ್ಸ್ ಪ್ಲಸ್ ಇಲ್ಲಿ 30 ತಗೊಂಡ್ರೆ ನಾನು 40 ಮಾರ್ಕ್ಸ್ ಆಗುತ್ತೆ. ಅಂಡ್ ಔಟ್ ಆಫ್ 100 40 ಈಸ್ ಕ್ವಾಲಿಫೈಡ್. ಅಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಬೇಕು ಅಂದ್ರೆ 40 ಮಾರ್ಕ್ಸ್ ಇರಲೇಬೇಕು. ಓಕೆ, ಸೊ 40 is the ನಿಮ್ಗೆ ಸರ್ಟಿಫಿಕೇಟ್ ಬೇಕು ಅಂದ್ರೆ 40 ಇಂಪಾರ್ಟೆಂಟ್. ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ, ಈಗ ನಾನೇ ಇಲ್ಲಿ ಹೇಳಿದ್ದೆ ನಾನು ಬಿಲೋ 40% ಅಂತಂದ್ರೆ ನೋ ಸರ್ಟಿಫಿಕೇಟ್. ಯಾರು ಅಬೌವ್ 85% ತಗೊಳ್ತಾರೋ ಅವ್ರಿಗೆ ಎ ಗ್ರೇಡ್ ಅಂತ ಸರ್ಟಿಫಿಕೇಟ್ ಬರುತ್ತೆ. ಅದೇ ರೀತಿ 60 to 84.99% ಬರೋ ಅಂತವ್ರಿಗೆ ಬಿ ಗ್ರೇಡ್ ಅಂತ ಕೊಡ್ತಾರೆ. ಅದೇ ರೀತಿ 50 to 59.99 ಅಂತ ಪರ್ಸೆಂಟೇಜ್ ಯಾರ್ದು ಬರುತ್ತೆ ಅವ್ರಿಗೆ ಸಿ ಗ್ರೇಡ್ ಅಂತ ಕೊಡ್ತಾರೆ. 40 to 49.99 ಏನ್ ಬರುತ್ತೋ ಅವ್ರಿಗೆ ಡಿ ಗ್ರೇಡ್ ಅಂತ ಸರ್ಟಿಫಿಕೇಟ್ಸ್ ಬರುತ್ತೆ. ಸೊ ಮೋರ್ ವೇಟೇಜ್. ನಿಮ್ಗೆ ಈಗ ಒಂದು ಗೋಲ್ಡ್ ಸಿಕ್ಕಿದೆ, ಮತ್ತೆ ಯಾವ್ದೆಲ್ಲ ಸಿಕ್ಕಿದೆ? ನನಗೆ ಆಲ್ಮೋಸ್ಟ್ ನಾನು ಎ ಗ್ರೇಡ್ ಅಲ್ಲಿ ಪ್ಲಸ್ ಬಿ ಗ್ರೇಡ್ ಅಲ್ಲಿ ಇದ್ದೀನಿ. ಎ ಗ್ರೇಡ್ ಕ್ರಾಸ್ ಆಗಿರೋದ್ರಿಂದಾನೇ ನ್ಯಾಷನಲ್ ವೈಸ್ ನನಗೆ ಅದು ಹೈಯೆಸ್ಟ್ ಸರ್ಟಿಫಿಕೇಟ್ ಅಂತ ಬಂದಿರೋದು. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್? ಈಗ ಎಷ್ಟು ಮಕ್ಕಳು ಅಥವಾ ಬೇರೆಯವರು ಈ ಸ್ವಯಂ ಸ್ಕೀಮ್ ಅಲ್ಲಿ ಸಾಧಾರಣ ಎಷ್ಟು ಜನ ಇದರ ಪ್ರಯೋಜನ ಪಡೆದಿದ್ದಾರೆ ಎನ್ನುವುದರ ಬಗ್ಗೆ ಏನಾದರೂ? ಇನ್ನೂ ಇದ್ರ ಬಗ್ಗೆ ಸೀರಿಯಸ್ನೆಸ್ ಮಕ್ಳಿಗೆ ಬಂದಿಲ್ಲ. ನಾವು ನಮ್ಮ ಸಬ್ಜೆಕ್ಟ್ ನ ಪಾಠ ಮಾಡ್ಬೇಕಾದ್ರೆ ನಾವು ಮಕ್ಳಿಗೆ ಇದ್ರ ಬಗ್ಗೆ ತಿಳಿಸ್ತಾ ಇರ್ತೀವಿ. ಈ ರೀತಿ ಇದೆ, ಇದನ್ನ ತಗೊಳ್ಳಿ, ನಿಮ್ಗೆ ನಿಮ್ಮ ಒಂದು ಕ್ರೆಡೆನ್ಷಿಯಲ್ಸ್ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಏನು ಇವಾಗ ಡಿಜಿ ಲಾಕರ್ ಅಲ್ಲಿ ಏನ್ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೋ ಅಲ್ಲಿ ಕ್ರೆಡೆನ್ಷಿಯಲ್ಸ್ ಆ್ಯಡ್ ಆಗುತ್ತೆ ನಿಮ್ಗೆ ಅಂತ ನಾವು ಹೇಳ್ತಿದೀವಿ. ಇನ್ನೂ ಇದರ ಅರಿವು ಜಾಸ್ತಿ ಬೇಕಾಗತ್ತೆ ಮಕ್ಕಳಿಗೆ, ಅಷ್ಟು ಸೀರಿಯಸ್ನೆಸ್ ಬಂದಿಲ್ಲ. ಈಗ ಸ್ಟೇಟ್ ಎಜುಕೇಶನ್ ಪಾಲಿಸಿಯಲ್ಲಿ ಇದನ್ನು ಕಂಪಲ್ಸರಿ ಮಾಡಿದೆ ಅಂತ ಹೇಳಿದ್ರೆ ಮಕ್ಕಳು ಅದನ್ನು ಮಾಡ್ಲೇಬೇಕಾಗತ್ತೆ. ಅಂದ್ರೆ ಸೊ ದಟ್ ಇಸ್ ಆಕ್ಚುಲಿ an incentive. It's actually good thing that the government ಆದ್ರೂ ಮಾಡಬೇಕು ಅಥವಾ ಒಂದು ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ ಅಂತೂ ಅವ್ರು ಮಾಡ್ಲೇಬೇಕು. ಈ ಸ್ವಯಂ ಅಥವಾ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ 30 ಅವರ್ಸ್ಗೆ ಯಾವ್ದಾದ್ರು ಒಂದನ್ನ ಅವರು ಕಂಪ್ಲೀಟ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ನಾವು ನಮ್ಮ ಕಾಲೇಜ್ನಲ್ಲಿ ಏನ್ ಮಾಡ್ತಿದೀವಿ ಅಂತಂದ್ರೆ, ವಿ ಆರ್ ಪ್ರಿಪೇರಿಂಗ್ ದ ಸ್ಟೂಡೆಂಟ್ಸ್ ಫಾರ್ ಬೋತ್. ಸ್ವಯಂ ತಗೊಳ್ಳೋ ಮಕ್ಕಳಿದ್ದಾರೆ, ಸ್ವಯಂ ರಿಜಿಸ್ಟರ್ ಆಗಿದ್ದಾರೆ, ಎಕ್ಸಾಮ್ ಫೀಸನ್ನು ಕಟ್ಟಿದ್ದಾರೆ. ಇನ್ನು ಕೆಲವು ಮಕ್ಕಳು ಹೇಳಿದ್ವಲ್ಲ, ನಾವು ಎಷ್ಟು ಹೇಳಿದ್ರು ಸೀರಿಯಸ್ನೆಸ್ ಬರದೇ ಇರೋರಿಗೆ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ ಅನ್ನ ಕೊಟ್ಟು ಅವ್ರಿಗೆ ಅದನ್ನ ಕ್ಲಿಯರ್ ಮಾಡಿಸಿ ವಿ ವಿಲ್ ಅಲಾಟ್ ದ ಮಾರ್ಕ್ಸ್ ಟು ದೆಮ್. ಸೊ ಇಲ್ಲಿ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಸ್ ಅಂದ್ರೆ ಯಾವುದು? ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಸ್ ಅಂದ್ರೆ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಹೊರಗಡೆ ಮಾಡಬಹುದು ಅಂತ ಹೇಳಿ. ಇಲ್ಲ, ಕಾಲೇಜಲ್ಲೇ ನಾವು ಹೊರಗಿನಿಂದ ಒಳ್ಳೊಳ್ಳೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಇಂದ ಟೈ ಅಪ್ ಮಾಡ್ಕೊಂಡಿದೀವಿ. ಅವ್ರನ್ನ ಕರೆದು ನಾವು ಇಲ್ಲಿ ಪ್ರೋಗ್ರಾಮ್ಸ್ ಅನ್ನ ಮಾಡಿಸ್ತೀವಿ ಮಕ್ಕಳಿಗೆ. ಸೊ ನಿಮ್ಮಲ್ಲಿ ವಾಟ್ ಡು ದೇ ಆಪ್ಟ್ ಫಾರ್? ಐ ಮೀನ್ ಡು ದೇ ಆಪ್ಟ್ ಫಾರ್ ವ್ಯಾಲ್ಯೂ ಆಡೆಡ್ ಆರ್ ಸ್ವಯಂಗೆ?
ಇಲ್ಲಿವರೆಗೂ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ಸೇ ಆಪ್ಟ್ ಮಾಡ್ಕೊಂಡಿದ್ದಾರೆ. NEP ನಾ ಹೇಳಿದ್ನಲ್ಲ, ಒಂದು ಹುಡುಗ 11 ಸರ್ಟಿಫಿಕೇಟ್ಸ್ ಅನ್ನ ತಗೊಂಡಿದ್ದ ಅಂತ, ಅವ್ನಿಗೇನ್ ಕಂಪಲ್ಸರಿ ಇರ್ಲಿಲ್ಲ, ಸ್ವಯಂ ಏನ್ ಕಂಪಲ್ಸರಿ ಇರ್ಲಿಲ್ಲ. ಬಟ್ ನಾವು ಮೋಟಿವೇಟ್ ಮಾಡಿದಾಗ ಆ ಹುಡುಗ ಒಂದು ಸೆಮಿಸ್ಟರ್ ಅಲ್ಲೇನೆ 11 ಪೇಪರ್ಸ್ ತಗೊಂಡು ಕ್ಲಿಯರ್ ಮಾಡ್ಕೊಂಡಿದ್ದಾನೆ. ಬಟ್ ಈ ಸಲ ನಾವು ಮಕ್ಳಿಗೆ ತಿಳಿಸಿದ್ವಿ, ನೋಡಿ ಈ ರೀತಿ ನಿಮ್ಗೆ ಸ್ವಯಂ ಅನ್ನೋದು ಇಂಪಾರ್ಟೆಂಟ್ ಇದೆ, ನೀವು ಸ್ವಯಂ ಕೋರ್ಸ್ ತಗೋಬೇಕು, ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಅಂದಾಗ ಸುಮಾರು ಒಂದು 30 ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ ಔಟ್ ಆಫ್. ಅಂದ್ರೆ ಇಲ್ಲಿ ಮೊದಲಿಂದಲೂ ಒಂದು ಕೇಳಿ ಬರುತ್ತಿರುವ ಕೂಗು ಅಂತ ಹೇಳಿದ್ರೆ, ಎಜುಕೇಶನ್ ದಟ್ ಈಸ್ ಪ್ರೊವೈಡೆಡ್ ಇಸ್ ನಾಟ್ ದಟ್ ಈಸ್ ಸಮಥಿಂಗ್ ದಟ್ ಗೋಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಮಾರ್ಕೆಟ್ ನೀಡ್ಸ್ ಅಂತೇಳಿ. ಸೊ ಇದು ಮಾರ್ಕೆಟ್ ನೀಡ್ಸ್ಗೆ ಬೇಕಾದಂಥ ಒಂದು ಕೌಶಲ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಐ ಥಿಂಕ್ ದಟ್ ಫುಲ್ಫಿಲ್ಸ್ ದಟ್ ಲ್ಯಾಕ್ಯೂನೆ, ರೈಟ್? Definitely, ma'am. Definitely. See, this is to the people who are listening. You can definitely take it very seriously. ಮತ್ತೆ ಈ ಸ್ವಯಂ ಅಥವಾ NPTEL ಕೋರ್ಸನ್ನು ಆಪ್ಟ್ ಮಾಡ್ಕೊಳ್ಳಿ. ನಿಮಗೆ ಡೆಫಿನೆಟ್ ಆಗಿ ಇದು ಆ್ಯಡ್ ಆನ್ ಆಗುತ್ತೆ, ವೆಯ್ಟೇಜ್ ಸಿಗುತ್ತೆ, ನಿಮ್ಮ ರೆಸ್ಯೂಮಿ ಬಿಲ್ಡ್ ಆಗುತ್ತೆ, ಆಮೇಲೆ ಎಲ್ಲೋ ಪ್ಲೇಸ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ನೀವೆಲ್ಲೋ ಜಾಬ್ ನೋಡಬೇಕಾದ್ರೆ ನಾನು ಈ ಕೋರ್ಸನ್ನು ಮಾಡಿದ್ದೀನಿ ಅಂತ ನೀವು ತಿಳಿಸಿದಾಗ ಡೆಫಿನೆಟ್ ಆಗಿ ಐರ್ ಮಾಡೋವಂಥವ್ರು ಕೂಡ ಈ ವ್ಯಕ್ತಿ ಅಥವಾ ಈ ಮನುಷ್ಯ ಈ ಕೋರ್ಸ್ ಟ್ರೈನ್ ಆಗಿದ್ದಾರೆ ಅಂತ ನಿಮ್ಗೆ ಪ್ಲೇಸ್ಮೆಂಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಿಮ್ಮಲ್ಲಿ ಪ್ಲೇಸ್ಮೆಂಟ್ ಆಗ್ತದೆ ಕಾಲೇಜಲ್ಲಿ. ಸೊ ಈ ಥರದ ಸ್ವಯಂ ಕೋರ್ಸ್ ಮಾಡಿದವರಿಗೆ ಅಲ್ಲಿ ಏನಾದರೂ ಎಡಿಷನ್ ಅಂದರೆ ಸಿಗುತ್ತಾ? ವೆನ್ ದೇ ಕಂಪನೀಸ್ ಲುಕ್ ಫಾರ್ ಡೆಫಿನೆಟ್ ಆಗಿ ನೋಡ್ತಾರೆ, ಯಾರು ಈ ಸರ್ಟಿಫಿಕೇಟ್ಸ್ ಅನ್ನ ಕ್ಲಿಯರ್ ಮಾಡಿರ್ತಾರೆ ಎಕ್ಸ್ಟ್ರಾ ವೇಟೇಜ್ ಸಿಗುತ್ತೆ ಅವ್ರಿಗೆ. ಸೊ ಈ ಡಿಗ್ರಿ ಕೋರ್ಸ್ ಜೊತೆಗೆ ಇವರು ಈ ವ್ಯಾಲ್ಯೂ ಆಡೆಡ್ ಪ್ರೋಗ್ರಾಮ್ ಮಾಡಿದ್ದಾರೆ ಅಥವಾ ಈ ಸ್ವಯಂ ಕೋರ್ಸಸ್ ಇದೆ ಅಂದಾಗ ರೆಕ್ರೂಟ್ಮೆಂಟ್ ತುಂಬಾ ಬೇಗ ಆಗುತ್ತೆ ಅಂತ ಮಕ್ಕಳಿಗೆ. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿ ನಾನು ಇದ್ರ ಜೊತೆಗೆ ಬೇರೆ ಡಿಸಿಪ್ಲಿನ್ ಯಾವುದೋ ಒಂದು ಕೋರ್ಸ್ ತಗೊಂಡು ಮಾಡಿದ್ದೀನಿ ಅಂತಂದ್ರೆ ಅದು ವೇಟೇಜ್ ಇದ್ದೇ ಇರುತ್ತೆ. ಎಷ್ಟೊಂದು ಟೆಕ್ನಿಕಲ್, ನಾನು ಹೇಳಿದೆ ನಿಮಗೆ NPTEL ಕೋರ್ಸಸ್ ಅಲ್ಲಿ ಟೆಕ್ನಿಕಲ್ ಬೇಸ್ಡ್ ಎಷ್ಟೊಂದು ಕೋರ್ಸ್ಗಳಿದೆ. ನೀವು ಆ ಕೋರ್ಸಸ್ ಅನ್ನ ಆಪ್ಟ್ ಮಾಡಿಕೊಂಡು ನೀವು ಆ ಕೋರ್ಸಸ್ ಅನ್ನ ಕ್ಲಿಯರ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಪ್ಲೇಸ್ಮೆಂಟ್ ಅಥವಾ ಜಾಬ್ಗೆ ಹೆಲ್ಪ್ ಆಗುತ್ತೆ. ವೀಣಾ ಅವರು ಕಾರ್ಯಕ್ರಮ ಆರಂಭ ಆಗೋ ಮೊದಲು ಹೇಳಿದ್ರಿ, ಈ ಕೋರ್ಸ್ ಅಂದರೆ ಪ್ರಾರಂಭದಲ್ಲಿ ಸ್ವಲ್ಪ ಸುಲಭ ಇತ್ತು, ಬಟ್ ಆಸ್ ದ ಡೇಸ್ ಪಾಸ್ ಆನ್ ಸ್ವಲ್ಪ ಇಟ್ ಗೋಸ್ ಬಿಯಾಂಡ್ ಅವರ್ ಏನು ಹೇಳ್ತಾರೆ ಕಾಂಪ್ರಿಹೆನ್ಸಿವ್ ಇದು ಮಕ್ಕಳಿಗೆ ಅಂತೇಳಿ. ಅದ್ರ ಬಗ್ಗೆ ಹೇಳುವುದಾದರೆ ಅದು ಜಸ್ಟ್ ನಾನು ಫಸ್ಟ್ ಪೇಪರ್ ತಗೊಂಡಾಗ ನನಗೆ ಸೀರಿಯಸ್ನೆಸ್ ಇರಲಿಲ್ಲ ಈ ಪೇಪರ್ ಬಗ್ಗೆ, ಎಕ್ಸಾಮ್ ಬಗ್ಗೆ. ಹೌದು, ಪ್ರೀವಿಯಸ್ ಡೇ ನಾಳೆ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿದ್ದೀನಿ ಅಂದಾಗ ಪ್ರೀವಿಯಸ್ ಡೇ ನಾನು ಏನು ಅಸೈನ್ಮೆಂಟ್ಸ್ ಬರ್ದಿದ್ನಲ್ಲ ಅಷ್ಟೇ ಅಸೈನ್ಮೆಂಟ್ಸ್ ನೋಡ್ಕೊಂಡು ಹೋಗಿದ್ದೆ. ಆಲ್ಮೋಸ್ಟ್ 60 to 70% ಆಫ್ ದ ಕ್ವೆಶ್ಚನ್ ಪೇಪರು ಆ ಅಸೈನ್ಮೆಂಟ್ಸಲ್ಲೇ ಬಂದಿತ್ತು. ನಾನು ಇವಾಗ ಯಾವುದೋ ಒಂದು ಪೇಪರ್ ತೊಗೊಂಡು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತೀನಿ ಅಂತಂದರೆ ನಾನು ಏನಾದರೂ ಬರೀ ಅಸೈನ್ಮೆಂಟ್ಸ್ ಕಲ್ತ್ಕೊಂಡು ನಾನು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಅಂದರೆ ಡೆಫಿನೆಟ್ ಆಗಿ ಪರ್ಸೆಂಟೇಜು ಚೆನ್ನಾಗಿ ಬರಲ್ಲ, ಆಮೇಲೆ ಕ್ವಾಲಿಫೈ ಮಾಡೋದಕ್ಕೂ ಕಷ್ಟ. ಅಂದರೆ ಏನು ವಿಡಿಯೋ ಬೇಸ್ಡ್ ಇರುತ್ತೆ ಅಥವಾ ಲೆಕ್ಚರ್ ಮೆಟೀರಿಯಲ್ ಕಳಿಸಿರ್ತಾರೆ, ಇನ್ ಅಡ್ವಾನ್ಸ್ ಕಲ್ತ್ರೆ ಮಾತ್ರನೇ ಇವಾಗ ಎಕ್ಸಾಮ್ ಬರೀಲಿಕ್ಕೆ ಈಸಿ. ಸರಿ, ಹಾಗಾದ್ರೆ ಈಗ 4 ವಾರಗಳ ಒಂದು ಕೋರ್ಸ್ ಅಥವಾ ನೀವು ಕಂಪ್ಲೀಟ್ ಮಾಡಬೇಕಂತ ಹೇಳಿದ್ರೆ ನೀವು ಸಾಧಾರಣ ಎಷ್ಟು ಸ್ಟಡಿ ಮಾಡಬೇಕಾಗುತ್ತೆ ವೀಣಾ ಅವರೇ? ಐ ಮೀನ್ ಇಟ್ ಡಿಪೆಂಡ್ಸ್ ಆನ್ ದ ಕಾಂಪ್ರಿಹೆನ್ಷನ್, ಎಷ್ಟು ನೀವು ಅದನ್ನು ಅಬ್ಸರ್ವ್ ಮಾಡ್ತೀರಿ ಅನ್ನುವಂಥದ್ದು. ಬಟ್ ಸಾಧಾರಣ ಒಂದು ಆವ್ರೇಜ್ ಸ್ಟೂಡೆಂಟ್ಗೆ ಮ್ಯಾಮ್ ಈಗ ನಾನು 8 ವೀಕ್ಸ್ ಕೋರ್ಸ್ ತೊಗೊಂಡಿದ್ದೀನಿ ಅಂದರೆ, ಯಾಕೆ 4 ವೀಕ್ಸ್ ನಾನು ತೊಗೊಂಡಿಲ್ಲ, 8 ವೀಕ್ಸ್ ತೊಗೊಂಡಿದ್ದೀನಿ ಅಂದರೆ ಎಕ್ಸಾಮಿನ್ ಇಂದಿನ 8 ಡೇಸು 1 ಡೇಲಿ ನಾನು ಐ ವಿಲ್ ಕಂಪ್ಲೀಟ್ 1 ಕಂಟೆಂಟ್. ಆ ರೀತಿ 8 ಡೇಸಲ್ಲಿ ಐ ವಿಲ್ ಕಂಪ್ಲೀಟೆಡ್. ಆದರೆ ಅದೇ ಇವಾಗ ನನ್ನ ಕಾಲೇಜಲ್ಲಿ ಮಕ್ಕಳು 23rd ಅವ್ರಿಗೆ ಎಕ್ಸಾಮ್ ಇದೆ, ಅವರಿಗೆ ಕಷ್ಟ ಅನ್ನಿಸ್ತಿದೆ ಸಬ್ಜೆಕ್ಟು. ಸೊ ಆಲ್ರೆಡಿ ಒಂದು ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಮಕ್ಕಳು. ಅವ್ರಿಗೆ ಏನೂ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಹತ್ರ ಬರ್ತಾರೆ, ಇದು ಏನು ಈ ಕಂಟೆಂಟ್ ನಮಗೆ ಅರ್ಥ ಆಗಿಲ್ಲ, ನೀವು ನಮ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾವು ಅವ್ರಿಗೆ ಇಂಪಾರ್ಟ್ ಮಾಡ್ತಿದೀವಿ ಅವ್ರಿಗೆ ನಾಲೆಜ್. ಕಂಟೆಂಟ್ ಸೋ ಹೈ ಅಂದರೆ ಡೆಫಿನೆಟ್ಲಿ ಸ್ಟ್ಯಾಂಡರ್ಡ್ ಇದೆ ಮ್ಯಾಮ್. ಓಕೆ, ಡೆಫಿನೆಟ್ಲಿ ಸ್ಟ್ಯಾಂಡರ್ಡ್ ಇದೆ. ಆಮೇಲೆ ವಾಸ್ಟ್ ಇದೆ, ಅಷ್ಟು ಈಸಿ ಇಲ್ಲ. ನಾನು ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗಿ ನಾನು ಎಕ್ಸಾಮ್ ಆನ್ಲೈನ್ ಅಲ್ಲ, ಒಂದು ಕ್ವೆಶ್ಚನ್ ಇರುತ್ತೆ, 4 ಆನ್ಸರ್ ಇರುತ್ತೆ, ಆರಾಮಾಗಿ ಟಿಕ್ ಮಾಡಿ ಬರ್ಬೋದು ಅನ್ನೋಂತಹ ಈಸಿ ಇರೋದಿಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಪ್ರಿಪೇರ್ ಮಾಡಲೇಬೇಕು. ಸರಿ, ಹಾಗಾದರೆ ವೀಣಾ ಸಾವಿಕರ್ ಅವರ ಜೊತೆಗಿನ ಈ ಸ್ವಯಂ ಕುರಿತ ಮಾಹಿತಿಯನ್ನು ಒಂದು ಸಣ್ಣ ಹಾಡಿನ ನಂತರ ಮತ್ತೆ ತಿಳಿಯೋಣ. ಯಾರಿಗಾದರೂ ಸ್ವಯಂ ಸ್ಕೀಮ್ ಬಗ್ಗೆ ಅಥವಾ ಯಾರು ಈ ಕೋರ್ಸ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಈ ಆನ್ಲೈನ್ ಪೋರ್ಟಲ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ವೀಣಾ ಜೊತೆ ಅಥವಾ ನಮಗೆ ಮೆಸೇಜ್ ಮಾಡಿ ಅವರು ತಿಳ್ಕೊಳ್ಬೋದು. ನಮಗೆ ಮೆಸೇಜ್ ಮಾಡಬೇಕಾದ ನಮ್ಮ
ಮೆಸೇಜ್ ಮಾಡಿ ದೂರವಾಣಿ ಸಂಖ್ಯೆ, ವಾಟ್ಸ್ಆಪ್ ಸಂಖ್ಯೆ 9480901013 9480901013. ಯಾಕೆಂದ್ರೆ ಪರೀಕ್ಷೆ ಸಮಯ ನಡೀತಾ ಇದೆ, ಬಹಳಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ವೀಣಾ ಅವರು. ದಯವಿಟ್ಟು ನಿಮಗೇನಾದರೂ ಒಂದು ಪ್ರಶ್ನೆ ಇದ್ದಲ್ಲಿ ನಮಗೆ ಸಂದೇಶವನ್ನ ಕಳುಹಿಸಿ. 7 ಚಲನಚಿತ್ರದಿಂದ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, MS ಮಧುಕರ್ ಅವರ ಸಂಗೀತ ಸಂಯೋಜನೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಇದು ಆಕಾಶವಾಣಿ ಬೆಂಗಳೂರು 101.3 FM ಯೂತ್ ಅವರ್ನಲ್ಲಿ ವೀಣಾ ಅವ್ರ ಜೊತೆ ಸ್ವಯಂ ಕುರಿತಾದಂತಹ ಕೆಲವೊಂದು ಪ್ರಶ್ನೆಗಳ ಮಾಹಿತಿಗಳನ್ನು ನಾವು ಕೇಳಿ ಪಡೆದುಕೊಳ್ತಾ ಇದ್ವಿ. ವೀಣಾ ಅವರೇ, ನನ್ನ ಹತ್ರ ಪ್ರಶ್ನೆ ಅಂತೂ ಈಗ ಆಲ್ರೆಡಿ ತಯಾರಾಗಿ ಕೂತಿದೆ. ಸೊ NPTELನಲ್ಲಿ ಇರುವಂತಹ ಬೆಸ್ಟ್ ಕೋರ್ಸ್ ಯಾವುದು, ಯಾವುದಕ್ಕೆ ಹೆಚ್ಚಾಗಿ ನಮ್ಮ ಸ್ಟೂಡೆಂಟ್ಸ್ ಅಥವಾ ಮಕ್ಕಳು ಜನರು ತಗೊಳ್ತಾ ಇದ್ದಾರೆ, ಕೋರ್ಸ್ ಅಂತ ತಗೋತಾ ಇದ್ದಾರೆ? ಅದರಲ್ಲಿ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ NPTEL ಕೋರ್ಸಸ್ಸು ಡಿಸೈನ್ ಮಾಡಿರೋದೇ ಮೇಯ್ನಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಸೊ ಹಾಗಾಗಿ NPTELಲ್ಲಿ ಬೆಸ್ಟ್ ಕೋರ್ಸಸ್ ಅಂತಂದರೆ C ಪ್ರೋಗ್ರಾಮಿಂಗ್ ಆ್ಯಂಡ್ ಅಸೆಂಬ್ಲಿ ಲ್ಯಾಂಗ್ವೇಜು, which has been sponsored or which has been initiated by Indian Institute of Technology Madras. ಆಮೇಲೆ ಪೈಥಾನ್ ಫಾರ್ ಡೇಟಾ ಸೈನ್ಸ್ ಇದೆ, ಅದೇ ರೀತಿ ಬಿಗ್ ಡೇಟಾ ಕಂಪ್ಯೂಟಿಂಗ್ ಇದೆ, ಡಿಮಿಸ್ಟಿಫೈಯಿಂಗ್ ನೆಟ್ವರ್ಕಿಂಗ್, IIT ಬಾಂಬೆ. ಸೊ ಈ ರೀತಿ ವೇರಿಯಸ್ ಕೋರ್ಸಸ್ ಇದೆ ಮ್ಯಾಮ್, ಯಾವುದು NPTEL. ಅದೇ ರೀತಿ ಸ್ವಯಂಲ್ಲಿ ಕೂಡ ಬೆಸ್ಟ್ ಕೋರ್ಸಸ್ ಇದೆ. ಇಂಜಿನಿಯರಿಂಗ್ ಆಗಿರ್ಬೋದು, ಹೆಲ್ತ್ ಸೈನ್ಸಸ್ ಆಗಿರ್ಬೋದು. ಎಷ್ಟೋ ಜನಕ್ಕೆ ಹೆಲ್ತ್ ಸೈನ್ಸಸ್ ತಗೋಬೇಕು ಅಂತ ಇರಲ್ಲ. ಸೊ ಹೆಲ್ತ್ ಸೈನ್ಸಸ್ ಫುಡ್ ರಿಲೇಟೆಡ್ ಆಗಿರ್ಬೋದು, ನ್ಯೂಟ್ರಿಷನ್ ರಿಲೇಟೆಡ್ ಆಗಿರ್ಬೋದು, ಹೆಲ್ತ್ಗೆ ನಮಗೆ ಏನು ಬೇಕು ಏನು ಬೇಡ ನಾವು ಡಾಕ್ಟರ್ ಹತ್ರ ಕೇಳ್ತಿರ್ತೀವಿ. ಸೊ ಅದ್ರ ರಿಲೇಟೆಡ್ ಕೋರ್ಸಸ್ ಕೂಡ ಇದೆ, ಕೌನ್ಸಿಲಿಂಗ್. ಸೊ ಹಾಗಾಗಿ ಹೆಲ್ತ್ ಸೈನ್ಸಸ್ ಆಗಿರ್ಬೋದು, ಹ್ಯೂಮನ್ ಆ್ಯಂಡ್ ಹಾರ್ಟ್ಸ್ ತೊಗೊಳ್ಬೋದು, ನೀವು ಮ್ಯಾನೇಜ್ಮೆಂಟ್ ತೊಗೊಳ್ಬೋದು, ಕಾಮರ್ಸ್ ತೊಗೊಳ್ಬೋದು, ಸೈನ್ಸ್ ತೊಗೊಳ್ಬೋದು. ಇದ್ರ ಜೊತೆಗೆ ನೀವು ಸ್ಕಿಲ್ ಬೇಸ್ಡ್ ಕೋರ್ಸಸ್ ಕೂಡ ತೊಗೊಳ್ಬೋದು. ಕೆಲವೊಂದು ಸ್ಕಿಲ್ ಬೇಸ್ಡ್ ಕೋರ್ಸಸ್ ಈಗ ನೀವು ಆಗಲೇ ನನಗೆ ಕೇಳಿದ್ರಿ ಹೌಸ್ ವೈಫ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ. ಈಗ ಅವರು ಅಡ್ವಾನ್ಸ್ಡ್ ಕಲ್ತಿಲ್ಲ ಅಂತಂದ್ರು ಸ್ಕಿಲ್ ಬೇಸ್ಡ್ ಕೆಲವೊಂದು ಕೋರ್ಸಸ್ ಇರುತ್ತೆ, ಅದನ್ನ ತಗೊಂಡು ಆ ಕೋರ್ಸಸ್ ಅನ್ನ ತಗೊಂಡು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಅದು ಹೆಲ್ಪ್ ಆಗ್ಬೋದು ಅವರಿಗೆ. ಫುಡ್ ಅಂಡ್ ನ್ಯೂಟ್ರಿಷನ್ ಅದು ಕೇವಲ ಇದಕ್ಕೆ ಅಂತಲ್ಲ, ಮನೆಯಲ್ಲಿ ಯಾವ ರೀತಿ ನೀವು ಇದು ಮಾಡ್ತೀರಾ ಅದನ್ನು ಕೂಡ ದಟ್ ವಿಲ್ ಹೆಲ್ಪ್ ಅಲ್ವಾ? ಡೆಫಿನೆಟ್ ಆಗಿ, ಹೌದು, ಡೆಫಿನೆಟ್ ಆಗಿ. ಈಗ ನಾವೆಲ್ಲರೂ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇದ್ದೀವಿ, ಹೆಲ್ತ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಇರೋದ್ರಿಂದ ಡೆಫಿನೆಟ್ ಆಗಿ ನಾವು ಹೆಲ್ತ್ ಸೈನ್ಸಸ್ ಅನ್ನ ತಗೊಂಡು ಬೇಕಾದಷ್ಟು ಇನ್ಫಾರ್ಮೇಶನ್ಸ್ ಅನ್ನ ತಿಳ್ಕೊಂಡು ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಬಹುದು ನಮ್ಮ ಹೆಲ್ತ್ ಅನ್ನ ಮೇಂಟೈನ್ ಮಾಡೋದಕ್ಕೆ. ಕೆಲವರಿಗೆ ಈಗ ಸ್ಟಾರ್ಟ್ಅಪ್ ಬಗ್ಗೆ ಮನೆಯಲ್ಲಿ ನನ್ನ ಟೈಮ್ ಇದೆ, ನನಗೆ ಬೇಕಾದಷ್ಟು ಏನು ಕೆಲಸ ಮಾಡ್ಬೋದು, ಸುಮ್ಮನೆ ಹೊರಗಡೆ ಹೋಗ್ಲಿಕ್ಕೆ ಬೇಡ ಅಂತ ಹೇಳಿದ್ರೆ ಈ ಸ್ಟಾರ್ಟ್ಅಪ್ ಅಥವಾ ಸ್ವ ಉದ್ಯಮ ಇದರ ಬಗ್ಗೆ ಎಲ್ಲ ಏನಾದರೂ ಇದೆಯಾ ಮಾಹಿತಿ? ಡೆಫಿನೆಟ್ ಆಗಿದೆ ಮ್ಯಾಮ್. ನಾ ಅದನ್ನೇ ಹೇಳಿದ್ನಲ್ಲ, ಹೆಲ್ತ್ ಸೈನ್ಸಸ್ ಅಲ್ಲಿ ನೀವು ತಗೊಂಡ್ರೆ ಅವ್ರ ಕಂಟೆಂಟ್ಸ್ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂತಂದ್ರೆ ನೀವು ಕೆಲವೊಂದು ಸೆಲ್ಫ್ ಆಂಟ್ರಪ್ರಿನರ್ ಆಗ್ಬೋದು, ಸ್ಟಾರ್ಟಪ್ಸ್ ಅನ್ನು ಕೂಡ ಮಾಡ್ಬೋದು. ಆ್ಯಂಡ್ ಇವಾಗಿನ ಜನ ತುಂಬ ಹೆಲ್ತ್ ಕಾನ್ಶಿಯಸ್ ಇರೋದ್ರಿಂದ ಡೆಫಿನೆಟ್ ಆಗಿ ನೀವು ಏನು ಕಲ್ತಿರ್ತೀರಾ ಅದು ನೀವು ಅರ್ನ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ನೀವು ಹೆಲ್ತ್ ಸೈನ್ಸಸ್ಗೆ ತಗೊಳ್ಬಹುದು. ಸೊ 2017ರಿಂದ ಈ ಸ್ವಯಂ ಈ ಕೋರ್ಸ್ ಆರಂಭ ಆಗಿದೆ. ಬಹುಶಃ ಇದರ ಜನರ ಸ್ಪಂದನೆ ಇದಕ್ಕೆ ಒಳ್ಳೆದಿದೆ ಅಂತ ಕಾಣುತ್ತೆ. ಅದಕ್ಕೆ ದಟ್ಸ್ ವೈ ಇಟ್ಸ್ ಗೋಯಿಂಗ್ ಆನ್. ಮತ್ತೆ ಹೆಚ್ಚೆಚ್ಚು ಕೋರ್ಸ್ಗಳನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಇಟ್ ವಾಸ್ 2000 ಕೋರ್ಸಸ್ ಅಲ್ಲಿ ಮೊದಲು 1400 ಕೋರ್ಸಸ್ ಇತ್ತು, ಈಗ 3700 ಕೋರ್ಸಸ್ ಬಂದಿದೆ. ಪ್ರಾಬಬ್ಲಿ ಇನ್ನು 1 year 2 years ಆದ್ಮೇಲೆ ಇಟ್ ಮೇ ಕ್ರಾಸ್ 5000 ಕೋರ್ಸಸ್. ಸರಿ, ಈಗ ಇಷ್ಟೊಂದು ಸೀರಿಯಸ್ ಆಗಿ ಸರ್ಕಾರ ಕೌಶಲ್ಯವನ್ನು ಅಂದರೆ ಜನರಿಗೆ ಅವರ ರೆಸ್ಯೂಮೆ ಅಥವಾ ಎಜುಕೇಷನ್ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಾಧನೆ ಅಥವಾ ಅವರ ಕಲಿಕೆಗೆ ಇಷ್ಟೊಂದು ಉತ್ತೇಜನ ಕೊಡ್ತದೆ, ಪ್ರೋತ್ಸಾಹ ಕೊಡ್ತದೆ ಅಂತ ಹೇಳಿದರೆ, ಇಲ್ಲಿ ಇದನ್ನು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಬಹುಶಃ ಫೀಡ್ಬ್ಯಾಕ್ ಕೂಡ ಬಹಳ ಮುಖ್ಯ. ಸೊ ಈ ಫೀಡ್ಬ್ಯಾಕ್ ನಮ್ಮ ಪೋರ್ಟಲ್ ತಗೊಳ್ತಾ ಇದೆಯಾ, ಸ್ವಯಂ ಪೋರ್ಟಲ್, ಅಥವಾ ಯಾರಿಂದೆಲ್ಲ ಫೀಡ್ಬ್ಯಾಕ್ ತಗೊಳ್ತಾ ಇದೆ? ಕೋರ್ಸ್ ಕಂಪ್ಲೀಟ್ ಮಾಡಿದವ್ರನ್ನ ತಗೊಳ್ತಾ ಇದ್ದಾರಾ ಅಥವಾ ನಿಮ್ಮಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಿಂದ ಯಾರು ಪ್ರಾಧ್ಯಾಪಕರಿದ್ದಾರಾ ಇವರಿಂದ ತಗೊಳ್ತಾ ಇದ್ದಾರಾ? ಯಾಕಂದರೆ ಫೀಡ್ಬ್ಯಾಕ್ ಈಸ್ ದ ಬೇಸಿಸ್ ಆನ್ ವಿಚ್ ಯು ಕ್ಯಾನ್ ಗೋ ಆನ್ ಇಂಪ್ರೂವಿಂಗ್. ಡೆಫಿನೆಟ್ ಆಗಿ ಇಲ್ಲಿ ಸ್ವಯಂ ಕೋರ್ಸ್ ನೀವು ರಿಜಿಸ್ಟರ್ ಮಾಡ್ತೀರಾ ಅಂತಂದರೆ ಫಸ್ಟ್ ನೀವು ನಿಮ್ಮ ಮೇಲನ್ನು ಲಿಂಕ್ ಮಾಡ್ತೀರಾ, ಮೇಲ್ ID-ಯನ್ನು. ಸೊ ಮೇಲ್ ID ಲಿಂಕ್ ಮಾಡಿದ ತಕ್ಷಣ ನಿಮಗೆ ಅಸೈನ್ಮೆಂಟ್ಸ್ ಏನು ಬರುತ್ತೆ ನಿಮಗೆ ರೆಗ್ಯುಲರ್ ಆಗಿ ಮೇಲಲ್ಲಿ ಬರ್ತಾ ಇರುತ್ತೆ. ಅದೇ ರೀತಿ ಪ್ರತಿ ಕಂಟೆಂಟು ಪ್ರತಿ ವಾರ ಅವರು ವಿಡಿಯೋ ರಿಲೀಸ್ ಮಾಡಿದ ಮೇಲೆ ನೆಕ್ಸ್ಟ್ ಮೊಮೆಂಟ್ ಅವರು ನಮಗೆ ಒಂದು ಫೀಡ್ಬ್ಯಾಕ್ ಲಿಂಕನ್ನು ಕಳಿಸ್ತಾರೆ. ಅವರು ಅಲ್ಲಿ ರಿಕ್ವೆಸ್ಟ್ ಮಾಡಿರ್ತಾರೆ, ನಿಮ್ಮಲ್ಲಿ ಏನಾದರೂ ಸಜೆಷನ್ಸ್ ಇದೆಯಾ, ನಿಮ್ಮ ಒಪಿನಿಯನ್ ಏನು, ಏನಾದರೂ ಚೇಂಜಸ್ ಮಾಡಬೇಕಾ,
ಅಂತ ನಮ್ಗೆ ಕೇಳಿದಾಗ ನಾವು ಅದನ್ನ ಪ್ರತಿ ವಾರ ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತಾ ಹೋಗ್ತೀವಿ. ನಮ್ಗೆ ಎಲ್ಲೋ ಏನೋ ಅರ್ಥ ಆಗಲಿಲ್ಲ ಅಂತಂದ್ರೆ, ಅಥವಾ ಏನೋ ಒಂದು ಕಂಟೆಂಟ್ ಮಿಸ್ ಆಗಿರ್ಬೋದು, ಅಥವಾ ಅವ್ರು ಕೊಟ್ಟಿರೋಂಥ ಕಂಟೆಂಟ್ ನಮ್ಗೆ ಅರ್ಥ ಆಗದಿದ್ದಾಗ ನಾವು ಆ ಫೀಡ್ಬ್ಯಾಕನ್ನು ಅವ್ರಿಗೆ ನಾವು ಆನ್ಲೈನಲ್ಲಿ ಮೇಲ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಮಗೆ ಅವರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಸೊ ಹಾಗಾಗಿ ಫೀಡ್ಬ್ಯಾಕು ಕಂಟೆಂಟ್ಸ್ ಅನ್ನ ರಿಲೀಸ್ ಮಾಡಿದ ಮೇಲೆ ಆ 8 ವೀಕ್ಸ್ ಆಗಿರ್ಬೋದು ಅಥವಾ 12 ವೀಕ್ಸ್ ಆಗಿರ್ಬೋದು ನಮಗೆ ಅವರು ಫೀಡ್ಬ್ಯಾಕ್ ಲಿಂಕ್ ಅನ್ನ ಕಳಿಸ್ತಿರ್ತಾರೆ, ನಾವು ರೆಸ್ಪಾಂಡ್ ಮಾಡ್ತಿರ್ತೀವಿ. ಇದಾದ್ಮೇಲೆ ಕೋರ್ಸ್ ಅನ್ನೋದಕ್ಕಿಂತ ಎಕ್ಸಾಮ್ ನಾನು ಬರೆದು ಇನ್ನೂ ಹೊರಗೆ ಬಂದಿರಲ್ಲ, ಆಗ್ಲೇ ನನಗೊಂದು ಮೇಲ್ ಬಂದಿರುತ್ತೆ, ಎಕ್ಸಾಮ್ ಹೇಗ್ ನಡೀತು, ಕ್ವೆಶ್ಚನ್ ಪೇಪರ್ ಹೇಗಿತ್ತು, ಅದು ಅವರೊಂದು ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ ಹೇಗಿತ್ತು ಏನು ಅಂತ. ಸೊ ಆ ಪ್ಯಾರಾಮೀಟರ್ಸ್ ಅನ್ನೆಲ್ಲ ನಾವು ಕೊಟ್ಟ ಮೇಲೆ ಅವರು ಆ ಫೀಡ್ಬ್ಯಾಕ್ ತಗೊಳ್ತಾರೆ. ಅದಾದ್ಮೇಲೆ ಸರ್ಟಿಫಿಕೇಟ್ ಕೂಡ ನಾವು ತಗೊಳ್ತೀವಿ. ಸರ್ಟಿಫಿಕೇಟ್ ತಗೊಂಡ ಮೇಲೆ ಕೂಡ ನಮ್ಮ ಹತ್ರ ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಎಲ್ಲಾ ಸ್ಟೇಜ್ ಅಲ್ಲೂ ಕೂಡ ಫೀಡ್ಬ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ಈ ಬಹುಶಃ ಬೇಸ್ಡ್ ಆನ್ ದಿಸ್ ಫೀಡ್ಬ್ಯಾಕ್, ಈಗ ನೀವು 10 ವರ್ಷಗಳ ಹಿಂದೆ ನೋಡಿದ ಒಂದು ಆ ವೆಬ್ ಪೋರ್ಟಲ್ ಮತ್ತೆ ಈಗ ಅದರಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆಯಾ? ತುಂಬಾನೇ ಮ್ಯಾಮ್, ಓಕೆ, ತುಂಬಾನೇ. ಅವ್ರ ಕಡೆ ಪ್ರತಿಯೊಂದು ಪರ್ಫೆಕ್ಟ್ ಇರುತ್ತೆ. ಈಗ ಯಾವುದೋ ಒಂದು ಕ್ವೆಶ್ಚನ್ ಅನ್ನ ಕಳಿಸಿರ್ತಾರೆ, ಅವ್ರ ಕಡೆಯಿಂದ ಎರರ್ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ನನಗೆ ಮೇಲ್ ಬಂದಿರುತ್ತೆ, ಈ ಕ್ವೆಶ್ಚನ್ಗೆ ಈ ಆನ್ಸರ್ ಇತ್ತು, ನಾವು ಇದನ್ನ ಕೊಟ್ಟಿದ್ದೀವಿ, ಇದು ರೆಕ್ಟಿಫೈ ಮಾಡ್ಕೊಳ್ಳಿ ಅಂತ ಅವ್ರ ಕಡೆಯಿಂದನೇ ಬಂದ್ಬಿಡುತ್ತೆ ನಮಗೆ ಮೇಲಲ್ಲಿ. ಅಲ್ಲಲ್ಲೇ ಅಪ್ಡೇಟ್ ಮಾಡ್ತಿರ್ತಾರೆ. ಸೊ ಅಷ್ಟು ಅಪ್ಡೇಟೆಡ್ ಆಗಿ ಅವರು ಅಷ್ಟು ಕ್ವಿಕ್ ಆಗಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಹೇಳಿದ್ರೆ ಹೌ ಸೀರಿಯಸ್ ದೇ ಆರ್, ಅಂದ್ರೆ ರಿಯಲಿ ದೇ ಆರ್ ವೆರಿ ವೆರಿ ಸೀರಿಯಸ್ ಅಬೌಟ್ ದ ಕೋರ್ಸ್ ಅಂತ ಹೇಳಿ ಸ್ಟೂಡೆಂಟ್ಸ್. ಇಲ್ಲಿ ಇನ್ನೊಂದು ಪ್ರಶ್ನೆ ನಾನು ಆಗಲೇ ಕೇಳಬೇಕಿತ್ತು. ಯೂಶ್ವಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಪೇಪರಾ ಅಥವಾ ಒನ್ ವರ್ಡ್ ಕ್ವಶನ್ ಪೇಪರಾ, ಹೇಗೆ ಒಂದು ಪ್ರಶ್ನೆ, ಯಾಕಂತ ಒನ್ ವರ್ಡ್ ಆದರೆ ನಾನು ಬೇಗ ಮಾಡ್ತೇನೆ ಅಂತ ಹೇಳಿ, ಡಿಸ್ಕ್ರಿಪ್ಟಿವ್ ಅಂತ ಹೇಳಿದ್ರೆ ಸ್ವಲ್ಪ ಕೂತ್ಕೊಂಡು ಅಲ್ಲಿ ಬರೀಬೇಕಾಗುತ್ತೆ, 2 ಗಂಟೆ ಕೂತ್ಕೊಂಡು ಬರೀಬೇಕಾಗುತ್ತೆ ಎನ್ನುವ ಪ್ರಶ್ನೆ ಕೂಡ ಬಹಳಷ್ಟು ಜನರಿಗೆ ಅದ್ರ ಕಾಡಿರ್ಬೋದು. ಮ್ಯಾಮ್, ನಾನು ನಿಮ್ಗೆ ಹೇಳಿದ್ದೆ 7 ಪೇಪರ್ ತಗೊಂಡಿದ್ದೀನಿ ನಾನು. 7 ಪೇಪರ್ ನಾನು ಏನು ಎಕ್ಸಾಮ್ ಬರೆದ್ನಲ್ಲ, ಪ್ರತಿಯೊಂದು ಮಲ್ಟಿಪಲ್ ಚಾಯ್ಸ್ ಇತ್ತು. ಆಯ್ತಾ, ಮಲ್ಟಿಪಲ್ ಚಾಯ್ಸ್. ಬಟ್ ಈಗ ನಾನು ಏನು 3 ಪೇಪರ್ ತಗೊಂಡಿದ್ದೀನೋ ಅವರು ಎಂಟೈರ್ಲಿ ಡಿಫ್ರೆಂಟ್ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅನ್ನ ಕಳಿಸಿದ್ದಾರೆ. ಇಮಿಡಿಯೇಟ್ ನಾವು ಯಾವಾಗ ರಿಜಿಸ್ಟರ್ ಮಾಡ್ತೀವೋ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ಕ್ವಿಝಸ್ ಇರುತ್ತೆ, ಅಸೈನ್ಮೆಂಟ್ ಇರುತ್ತೆ, ಆಮೇಲೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಕೂಡ ನೀವು ಬರಿಬೇಕು ಅಂತ. ಸೊ ಇನ್ನು ಮುಂದೆ ಯಾರು ಸ್ವಯಂ ಎಕ್ಸಾಮ್ ತಗೊಳ್ತಾರೋ, ಬರೀ ಅಲ್ಲಿ ನಾನು ಹೋದೆ ಒಂದು ಕ್ವೆಶ್ಚನ್ ನೋಡಿದೆ 4 ಆನ್ಸರ್ ಅಲ್ಲಿ ಒಂದು ಟಿಕ್ ಮಾಡಿದೆ ಅಂತ ಇರಲ್ಲ, ಡಿಸ್ಕ್ರಿಪ್ಟಿವ್ ಕೂಡ ಕ್ವೆಶ್ಚನ್ಸ್ ಇರೋದ್ರಿಂದ ಕಂಪ್ಲೀಟ್ ಪ್ರಿಪ್ರೇಷನ್ ಬೇಕಾಗತ್ತೆ. ಎಂಟೈರ್ ಪ್ರಿಪ್ರೇಷನ್ ನಾವು ಮಾಡಿಕೊಂಡು ನಂತರ ನಾವು ಎಕ್ಸಾಮ್ ತಗೊಳ್ಳಿಕ್ಕೆ ಈಸಿ ಆಗುತ್ತೆ. ಅಂದ್ರೆ ನೀವು ಎಷ್ಟು ಪ್ರಿಪೇರ್ ಆಗಿದ್ರಿ, ಎಷ್ಟು ಕಲ್ತಿದ್ರಿ ಅನ್ನುವಂಥದ್ದು ಅಲ್ಲಿ ಮುಖ್ಯ ಅಲ್ವಾ? ಹೌದು ಸರ್. ಈಗ ಎಕ್ಸಾಮ್ ನೀವು ಬರೆಯುವಾಗ ಈ ಕೋರ್ಸ್ ನೀವು ಯಾವ್ದ್ರಲ್ಲಿ ಇದರಲ್ಲಿ ಇಟ್ಕೊಂಡು ಮುಂದೆ ಇಟ್ಕೊಂಡು ಅದನ್ನೇ ಕಾಪಿ ಮಾಡಿ ಏನಾದ್ರು ಮಾಡ್ಬೋದಲ್ವಾ? ಅದು ಹೌ ಡು ದೇ ಡು? ಆಗೋದಿಲ್ಲ ಮ್ಯಾಮ್, ಆಗೋದಿಲ್ಲ. ಡೆಫಿನೆಟ್ ಆಗಿ ಹೇಗೆ ಇದು ಮಾಡ್ತಾರೆ? ವಾಟ್ ಆರ್ ದ ಪ್ಯಾರಾಮೀಟರ್ಸ್? ಹೌ ಡು ದೇ ಡು? ಅಂದ್ರೆ ಎಲ್ಲ ಕ್ಯಾಮರಾ ಇರುತ್ತಾ? ಅದು ಹೇಗೆ ಇದು ಮಾಡಬೇಕು? ಫಸ್ಟ್ ಪಾಯಿಂಟ್ ಕಂಪ್ಯೂಟರ್ ಲ್ಯಾಬ್ ಇರುತ್ತೆ. ಕಂಪ್ಯೂಟರ್ ಲ್ಯಾಬ್ ನಲ್ಲಿ ಸೆಪರೇಟ್ ಆಗಿ ನಮಗೆ ಕಂಪ್ಯೂಟರ್ ಸೆಟಪ್ ಅನ್ನ ಮಾಡಿರ್ತಾರೆ. ನಾವು ಅವ್ರ ಸೆಂಟರ್ ಅನ್ನ ಅಲಾಟ್ ಮಾಡಿರ್ತಾರೆ. ನಾವು ಕೋರ್ಸ್ ನ ರಿಜಿಸ್ಟರ್ ಮಾಡ್ಬೇಕಾದ್ರೇನೆ ಅವ್ರು ನಮ್ಗೆ 3 ಪ್ರಿಫರೆನ್ಸಸ್ ಕೊಟ್ಟಿರ್ತಾರೆ. ಒಂದು ಬ್ಯಾಂಗ್ಳೂರ್ ಮಾಡಿರ್ತೀವಿ, ಇನ್ನೊಂದು ಮೈಸೂರು, ಧಾರವಾಡ, ಬೆಳಗಾಂ, ಎಲ್ಲ ನಮ್ಗೆ ಕರ್ನಾಟಕದಲ್ಲಿ ನಮ್ಮ ಯಾವ ಡಿಸ್ಟ್ರಿಕ್ಟ್ಸ್ ಇದೆಯೋ ಡಿಸ್ಟ್ರಿಕ್ಟ್ಸ್ ಅನ್ನ ನಾವು ಆಪ್ಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ನಮ್ಗೆ ಅವರು ಸೆಂಟರ್ಸ್ ಅನ್ನ ಕೊಡ್ತಾರೆ. ಆ ಸೆಂಟರ್ಸ್ ಹೋಗ್ತೀವಿ, ನಮ್ಗೆ ಸೆಪರೇಟ್ ಅಲಾಟ್ಮೆಂಟ್ ಇರುತ್ತೆ. ಸೊ ಪಕ್ಕದಲ್ಲಿ ಯಾರಿದ್ದಾರೆ ಅಂತಾನು ಗೊತ್ತಾಗದೆ ಇರೋ ರೀತಿ ನಮ್ಗೆ ನಮ್ದಷ್ಟೇ ಅಲಾಟ್ಮೆಂಟ್ ಮಾಡಿ ಕ್ಲೋಸ್ ಮಾಡಿರ್ತಾರೆ. ಎಂಟೈರ್ ನಮ್ಗೊಂದು ಬಾಕ್ಸ್ ಇರುತ್ತೆ, ನಾವ್ ಅಲ್ಲಿ ಕೂತ್ಕೊಂಡು ಎಕ್ಸಾಮ್ ಅನ್ನ ಕೊಟ್ಟು ಬರ್ತೀವಿ. ಸರಿ, ವೀಣಾ ಅವರು ಎಷ್ಟು ತಿಳಿ ಹೇಳ್ತಾರೆ ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗದವ್ರಿಗೂ ಅದು ಅರ್ಥ ಆಗುತ್ತೆ. ಇನ್ನು ಕೊನೆಯದಾಗಿ ಒಂದು ಕೇಳಬೇಕಂತ ಹೇಳಿದ್ರೆ, ಈ ಕೋರ್ಸಿಗೆ ಅವ್ರು ರಿಜಿಸ್ಟರ್ ಮಾಡಬೇಕಾದ್ರೆ ಅದು ಹೇಗೆ ಬಹಳ ಸುಲಭ ಆಗಿರುತ್ತೆ? ಯಾಕಂತ ಹೇಳಿದ್ರೆ ಈ ಗೌರ್ಮೆಂಟ್ ಪೋರ್ಟಲ್ಸ್ ಅಂತ ಹೇಳಿದ್ರೆ ಹೆಚ್ಚಾಗಿ ಕೋರ್ಸ್ ಮಾಡುವವರೇ ಜಾಸ್ತಿ. ಅದು ಯಾವಾಗಲೂ ಡೌನ್ ಇರುತ್ತೆ, ವರ್ಕ್ ಆಗೋದಿಲ್ಲ, ಲೋಡ್ ಆಗೋದಿಲ್ಲ, ಬಹಳಷ್ಟು ಸರಿ ಕೇಳಿದೆ. ಯಾಕಂದ್ರೆ ಕೆಲವೊಮ್ಮೆ ನನ್ನ ಮಕ್ಕಳು ಈ ಗೌರ್ಮೆಂಟ್ ಪೋರ್ಟಲ್ಸನ್ನು ಯಾರು ಮಾಡ್ತಾರೆ, ನನ್ನ ಹತ್ರ ಒಂದು ಹೇಳಿದ್ರೆ ವೆಬ್ಸೈಟ್ ನಾನೇ ಚೆನ್ನಾಗಿ ಮಾಡ್ತಿದ್ದೇನೆ ಅಂತ ಹೇಳಿ ಒಂದು ಕೇಳ್ತಾ ಇದೆ. ಹಾಗಿರುವಾಗ ಈ ಸ್ವಯಂ ಪೋರ್ಟಲ್ ಹೇಗೆ ಸರ್ ಕ್ವಿಕ್ ಆಗಿ ಕೆಲಸ ಮಾಡುತ್ತಾ? ಮೇಡಮ್, ನಾನು ನಿಮ್ಗೆ ಇಲ್ಲಿ ಹೇಳಿದ್ದೆ, ಒಂದು ಸ್ವಯಂದು ಆ್ಯಪ್ ಇದೆ, ಇನ್ನೊಂದು ಮೇಲ್ ಕನೆಕ್ಟೆಡ್ ಇದೆ. ನಿಮಗೆ ಸ್ವಯಂ ಇಲ್ಲಿವರೆಗೂ ನಾನು ಒಂದು ದಿವಸ ಕೂಡ ನನಗೆ ಪ್ರಾಬ್ಲಮ್ ಆಗಿಲ್ಲ. ಆಲ್ ದ ಟೈಮ್ ನೆಟ್ವರ್ಕ್ ಚೆನ್ನಾಗಿದೆ. ನಾವು ಯಾವಾಗ ಲಾಗಿನ್ ಆದರೂ
ಸ್ವಯಂ ಆಗಿರ್ಬೋದು, ಅದರ ಪೋರ್ಟಲಲ್ಲಿ ನಾವು ಎಂಟೈರ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ನೀಟಾಗಿ ನಾವು ಲಾಗಿನ್ ಆಗ್ತಿದ್ದೀವಿ. ಇಲ್ಲ ನನಗೆ ಸ್ವಯಂ ಓಪನ್ ಆಗಲಿಲ್ಲ ಅಂತಂದರೆ ಮೇಲ್ ಕನೆಕ್ಟ್ ಮಾಡಿರೋದ್ರಿಂದ ಅಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೋ ಅದು ಮೇಲಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಐದರ್ ನನಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಸ್ವಯಂಯಿಂದ ನಾನು ಲಾಗಿನ್ ಆಗಿ ನಾನು ಇನ್ಫಾರ್ಮೇಷನನ್ನು ತಗೊಳ್ತೀನಿ, ಅಥವಾ ನನಗೆ ಮೇಲಲ್ಲೇ ಇನ್ಫಾರ್ಮೇಷನ್ ನೀವು ರಿಜಿಸ್ಟರ್ ಮಾಡ್ಬೇಕಲ್ಲ. ಈಗ ನನಗೆ ಒಂದು ಕೋರ್ಸಸ್ ನೋಡ್ಬೇಕು, ಆ ವೆಬ್ ಪೋರ್ಟಲ್ ಅಂದ್ರೆ ಸಿಗ್ಬೇಕಲ್ಲ. ಹಾಗಾದ್ರೆ ನೆಟ್ವರ್ಕ್ ಡೆಫಿನೆಟ್ಲಿ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಸ್ವಯಂ ಅಲ್ಲಿ ನೀವು ಹೋಗಿದ ತಕ್ಷಣನೇ ನೀವು ಐದರ್ ಥ್ರೂ ಗೂಗಲ್ ಅಥವಾ ಫೇಸ್ಬುಕ್ ಅಥವಾ ನಿಮ್ಮ ಮೇಲ್ ಐಡಿ ಇಂದ ಲಾಗಿನ್ ಮಾಡಬಹುದು. ಲಾಗಿನ್ ಮಾಡಿ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅಲ್ಲಿ ಪಾಪಪ್ ಆಗ್ತಿರುತ್ತೆ, ಏನ್ ಕೋರ್ಸಸ್ ಇದೆ ಅಂತ. ಆ ಕೋರ್ಸಸ್ ಅನ್ನ ನೀವು ನೋಡ್ಕೊಂಡು ನಿಮ್ಗೆ ಏನ್ ಬೇಕು ಅದಕ್ಕೆ ರಿಜಿಸ್ಟರ್ ಆಗ್ಬಹುದು. ಮೇಡಮ್, ಒಂದು ಪ್ರಶ್ನೆ ಇತ್ತು. ಇದು ಇಂಟ್ರಾಕ್ಟಿವ್ ಸೆಷನ್ ತರ ಅಂದ್ರೆ ಈ ಬಾಟ್ ಅಂದ್ರೆ ಆ ರೀತಿಯಾಗಿರುತ್ತೋ ಪೋರ್ಟಲ್ಲು? ಯಾವ ರೀತಿಯಾಗಿರುತ್ತೆ ಅಂದ್ರೆ? ಇಲ್ಲ, ಎಂಟೈರ್ ಇನ್ಫಾರ್ಮೇಶನ್ ನಮ್ಗೆ ಅವ್ರು ಕಳಿಸಿರ್ತಾರೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ ಮೇಲ್ ಕನೆಕ್ಟ್ ಮಾಡಿರ್ತಾರೆ ಅಂತ. ನಮಗೆ ಒಂದು 10 days ಬಿಫೋರೇ ನಮ್ಗೆ ಹೇಳ್ತಿರ್ತಾರೆ. ಯಾರು ಪ್ರೊಫೆಸರ್ ನಮಗೆ ಈ ಕೋರ್ಸನ್ನು ವಿಡಿಯೋ ಮಾಡಿ ಕಳಿಸ್ತಿರ್ತಾರೋ ಅವರು ಆನ್ಲೈನ್ ಬರ್ತಾರೆ, ಈ ಟೈಮ್ ಇಂದ ಈ ಟೈಮ್ ಬರ್ತಾರೆ, 3 to 5 ಟೈಮ್ ಸ್ಲಾಟ್ ಫಿಕ್ಸ್ ಮಾಡಿರ್ತಾರೆ. ಸೊ ನಾವು ಆ ಟೈಮಲ್ಲಿ ಲಾಗಿನ್ ಆದ್ರೆ ನಾವು ಡೈರೆಕ್ಟ್ ಆಗಿ ಆ ಪ್ರೊಫೆಸರ್ ಜೊತೆಗೆ ಇಂಟ್ರಾಕ್ಟ್ ಮಾಡಿ ನಮ್ಗೆ ಏನ್ ಡೌಟ್ಸ್ ಇದೆಯೋ ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ಬಟ್ ಆ ವಿಡಿಯೋಸ್ ಮತ್ತೆ ಸಿಗುತ್ತೆ, ಅವೈಲಬಲ್ ಇರುತ್ತೆ. ಬಟ್ ಅವರು ಡೈರೆಕ್ಟ್ ಇಂಟ್ರಾಕ್ಷನ್ ಆಗಲ್ಲ ಅಷ್ಟೇ. ಪ್ರೋಗ್ರಾಮ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಅಪ್ಲೋಡ್ ಮಾಡ್ತಾರೆ, ಇಮ್ಮಿಡಿಯೇಟ್. ಅಂಡ್ ಸ್ವಯಂ ಪೋರ್ಟಲ್ದು ನೆಟ್ವರ್ಕ್ ಇಶ್ಯೂ ಇಲ್ಲ, ಕಂಪ್ಲೀಟ್ ಇಟ್ ಇಸ್ ಸ್ಮೂತ್ ಗೋಯಿಂಗ್ ಪೋರ್ಟಲ್. Something that we could not even dream of a few years ago. ಇವತ್ತು it's become a reality. ನಿಜವಾಗಿಯೂ ಈಗಿನ ನನ್ನ ಒಂದು ಸಜೆಷನ್, ಯಾರು ಇವಾಗ ಕೇಳ್ತಿದಾರೋ ದಯವಿಟ್ಟು ತುಂಬಾ ಇಂಪಾರ್ಟೆಂಟ್ ಇದೆ ಈ ಸ್ವಯಂ ಅಥವಾ NPTEL ಕೋರ್ಸಸ್. ತುಂಬಾ ಸೀರಿಯಸ್ ಆಗಿ ಈ ಪ್ರೋಗ್ರಾಮ್ ಅನ್ನ ನೀವು ತಗೊಳ್ಳಿ, ಈ ಕೋರ್ಸಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗಿದು ವೇಟೇಜ್ ಕೊಡುತ್ತೆ, ನಿಮ್ಮ ರೆಸ್ಯೂಮ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಯಾವ ಫೀಲ್ಡಲ್ಲಿ ಇರ್ಬೋದು, ನೀವು ಟೀಚಿಂಗ್ ಲೈನಲ್ಲೇ ಇರಬೇಕು ಅಂತಲ್ಲ, ನೀವು ಯಾವ ಲೈನಲ್ಲಿ ಇದ್ರೂ ಯಾವ ಪ್ರೊಫೆಷನಲ್ ಇದ್ರೂ ಕೂಡ ನೀವು ಈ ಕೋರ್ಸನ್ನು ತಗೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿಯಾಗಿದೆ. ನಮ್ಮ ಸಮಯ ಕೂಡ ಆಗ್ತಾ ಬಂತು ಶ್ರುತಿ ಅವರೇ. ಹೌದು, ಹೌದು, ಕಾರ್ಯಕ್ರಮನ ಮುಗಿಸುವಂತಹ ಹೊತ್ತು ಬಂದಾಯ್ತು. ಸೊ ಕೇಳಿದ್ರೆ ಇದಾಗಿತ್ತು ಇವತ್ತಿನ ಯೂತ್ ಅವರ್ ಕಾರ್ಯಕ್ರಮ. ವೀಣಾ ವಿ ಸಾವೇಕರ್ ಅವರಿಂದ ಬಹಳಷ್ಟು ಮಾಹಿತಿಯನ್ನ ನಾವು ಪಡೆದುಕೊಂಡ್ವಿ. ಇವತ್ತಿನ ಯೂತ್ ಅವರ್ ಕಾರ್ಯಕ್ರಮದ ಸಂದರ್ಶನದಲ್ಲಿ ಭಾಗಿಯಾದವರು ಫ್ಲೋರಿನ್ ರೋಷ್ ಅವರು, ಹಾಗೆ ನಿಮ್ಮ ಜೊತೆಯಾಗಿ RJ ಶ್ರುತಿ ಕಾರ್ಕೊಡ್ಲು.